ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 795 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 26ರಿಂದ 28ನೇ ಡಿಸೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕೆನ್ ಬೆತ್ವಾ ನದಿ ಜೋಡಣೆ ಯೋಜನೆಯಿಂದ ಯಾವ ಪ್ರದೇಶವು ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತದೆ? ಸೊ ವಿಚ್ ರೀಜನ್ ವಿಲ್ ಬೆನಿಫಿಟ್ ಮೋಸ್ಟ್ ಫ್ರಮ್ ದಿ ಕೆನ್ ಬೆತ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಪ್ರಶ್ನೆಯಲ್ಲಿ 2 ನದಿಗಳನ್ನ ಮೆನ್ಷನ್ ಮಾಡ್ತಾ ಇದ್ದೇನೆ. ಒಂದನ್ನ ಕೆನ್ ರಿವರ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಬೆತ್ವಾ ರಿವರ್ ಅಂತ ಹೇಳ್ತೇವೆ. ಸೊ ಇವೆರಡೂ ನದಿಗಳನ್ನ ನಾವು ಯಮುನಾ ನದಿಯ ಟ್ರಿಬ್ಯೂಟರೀಸ್ಗಳು ಅಥವಾ ಉಪನದಿಗಳು ಅಂತ ಹೇಳ್ಬೋದಾಗಿರುತ್ತೆ. ಸೊ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆನ್ ಮತ್ತೆ ಬೆತ್ವಾ ಎರಡನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಭಾರತ ದೇಶದ ಇಂಟರ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಏನಿರುತ್ತೆ, ಸೊ ಅದರಲ್ಲಿ ತುಂಬಾ ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಅನುಮತಿ ಕೂಡ ಸಿಕ್ಕಿರುತ್ತೆ. ಸೊ ಇದನ್ನ ಈಗ ಶಂಕುಸ್ಥಾಪನೆ ಮಾಡಿರುವ ಕಾರಣದಿಂದ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಈ 2 ನದಿಗಳನ್ನ ಲಿಂಕ್ ಮಾಡಿದ್ರೆ ಯಾವ ಭಾಗಕ್ಕೆ ಹೆಚ್ಚಿನ ಪ್ರಯೋಜನ ಆಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬುಂದೇಲ್ಖಂಡ್ ರೀಜನ್ ಅಂತ ಹೇಳ್ತೇವೆ. ಬುಂದೇಲ್ಖಂಡ್ ರೀಜನ್ ಅಂತ ಹೇಳಿದ್ರೆ ಡ್ರಾಟ್ ಪ್ರೋನ್ ಏರಿಯಾ ಅಂತ ಹೇಳ್ತೇವೆ, ಅಂದ್ರೆ ಬರಪೀಡಿತ ಪ್ರದೇಶ ಏನಿರುತ್ತೆ. ಸೊ ಅದಕ್ಕೆ ಕೃಷಿಗಾಗಿ ನೀರು ಮತ್ತೆ ಕುಡಿಯಲಿಕ್ಕೆ ನೀರನ್ನ ಒದಗಿಸಲಿಕ್ಕೆ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಈಗ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದರಿಂದ ಯಾವ ಯಾವ ರಾಜ್ಯಗಳಲ್ಲಿರ್ತಕ್ಕಂಥ ಎಷ್ಟು ಜಿಲ್ಲೆಗಳಿಗೆ ಇದು ಬೆನಿಫಿಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಒಟ್ಟು 4.4 ಮಿಲಿಯನ್ ಜನರಿಗೆ ಇದು ಬೆನಿಫಿಟ್ ಆಗ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದರಲ್ಲಿ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂತೆ 12 ಜಿಲ್ಲೆಗಳಿಗೆ ಬೆನಿಫಿಟ್ ಆಗುತ್ತೆ. ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ 10 ಜಿಲ್ಲೆಗಳಿಗೆ ಬೆನಿಫಿಟ್ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಫಾರ್ಮ್ ಲ್ಯಾಂಡ್ ಅಥವಾ ಕೃಷಿ ಪ್ರದೇಶ ಅಂತ ನಾವೇನು ಹೇಳ್ತೇವೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ನಲ್ಲಿ ಕೃಷಿಯನ್ನ ಮಾಡಬಹುದು ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ಅಂತ ಹೇಳೋದಾದ್ರೆ 1 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು ಪ್ರದೇಶದಲ್ಲಿ ಸೊ ಈ ಒಂದು ಕೃಷಿಯನ್ನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ನೀರು ಈ ಒಂದು ಪ್ರಾಜೆಕ್ಟ್ ನ ಮುಖಾಂತರ ಸಿಗುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟಿರುತ್ತೆ ಅಂದ್ರೆ 44,605 ಕ್ರೋರ್ಸ್ ಇರುತ್ತೆ. ಸೊ ಇಷ್ಟು ವೆಚ್ಚದಲ್ಲಿ 2 ನದಿಗಳನ್ನ ಕನೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವುದೇ ಒಂದು ಈ ರೀತಿಯ ಮೆಗಾ ಪ್ರಾಜೆಕ್ಟ್ ಗಳನ್ನ ಮಾಡಿದಾಗ ಸಾಕಷ್ಟು ಪರಿಸರ ನಾಶವನ್ನ ನಾವು ಫೇಸ್ ಮಾಡಬೇಕಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಅಲ್ಲೂ ಕೂಡ ಅರಣ್ಯ ನಾಶವನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಅದರಿಂದ ಎನ್ವೈರನ್ಮೆಂಟಲಿಸ್ಟ್ಗಳು ಅಥವಾ ಪರಿಸರವಾದಿಗಳು ಈ ಪ್ರಾಜೆಕ್ಟ್ ಅನ್ನ ಮಾಡಬಾರ್ದು, ಈ ಪ್ರಾಜೆಕ್ಟ್ ಅನ್ನ ಮಾಡದೆ ಬೇರೆ ವಿಧಾನಗಳಿಂದ ಅಲ್ಲಿರ್ತಕ್ಕಂಥ ಒಂದು ಜನರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿಯನ್ನ ಒದಗಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಸೊ ಎನ್ವೈರನ್ಮೆಂಟಲಿಸ್ಟ್ಗಳ ಒಂದು ಕಾಂಟ್ರವರ್ಸಿ ಆಗಿರುತ್ತೆ. ಬಟ್ ಆದರೂ ಕೂಡ ಕೇಂದ್ರ ಸರ್ಕಾರ ಇದನ್ನ ಅಪ್ರೂವ್ ಮಾಡಿ ಈಗ ಶಂಕುಸ್ಥಾಪನೆ ಕೂಡ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ 2 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ, ಒಂದು ಉತ್ತರ ಪ್ರದೇಶ, ಇನ್ನೊಂದು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ನದಿಗಳು. ಒಂದನ್ನ ನಾವು ಕೆನ್ ರಿವರ್ ಅಂತ ಕರಿತೇವೆ, ಇನ್ನೊಂದನ್ನ ನಾವು ಬೆತ್ವಾ ರಿವರ್ ಅಂತ ಕರಿತೇವೆ. ಸೊ ಈ ಕೆನ್ ಏನಿದೆ, ಸೊ ಯು ಕ್ಯಾನ್ ಸಿ ದ ಫ್ಲೋ. ಸೊ ಕೆನ್ ನದಿ ಈ ರೀತಿ ಕೆಳಗಡೆಗೆ ಹರಿದುಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಇದು ಈ ಕಡೆಗೆ ನಾವು ಇವಾಗ ಡೈವರ್ಟ್ ಮಾಡಬೇಕು, ಅಂದ್ರೆ ಇದು ಸ್ವಲ್ಪ ಮೇಲಕ್ಕೆ ನಾವು ಇದನ್ನ ಡೈವರ್ಟ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇಲ್ಲಿ ಮೊದಲ ಹಂತದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾರೆ, ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾರೆ. ಸೊ ಫೇಸ್ 1 ನಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಡ್ಯಾಮ್ ನ ಹೆಸರೇನು ಅಂದ್ರೆ ದೌದನ್ ಡ್ಯಾಮ್ ಅಂತ ಹೇಳ್ತೇವೆ. ಸೊ ದೌದನ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಮೊದಲ ಹಂತವಾಗಿರುತ್ತೆ. ಸೊ ಒಂದ್ಸತಿ ಇಲ್ಲಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ ನಂತರ ಈ ಒಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡುವ ಮುಖಾಂತರ ಬೆತ್ವಾ ನದಿಯನ್ನ ಲಿಂಕ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಈ ಒಂದು ಇಷ್ಟು ದೂರದ ಚಾನೆಲ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕಾಗಿದ್ರೆ ಸೊ ಅಲ್ಲಿರ್ತಕ್ಕಂಥ ಮರಗಳನ್ನೆಲ್ಲ ಸಂಪೂರ್ಣವಾಗಿ ನಾವು ನಾಶ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಸಾಕಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ನಾವು ಭವಿಷ್ಯದಲ್ಲಿ ಫೇಸ್ ಮಾಡಬೇಕಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ as soon as the ಅಣೆಕಟ್ಟು is formed, ಅಂದ್ರೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಡ್ಯಾಮ್ ಅನ್ನ ಫಾರ್ಮೇಶನ್ ಮಾಡಿದ ನಂತರ ಸೊ ಈ ಭಾಗದಲ್ಲಿ ನಾವು ಪನ್ನಾ ಟೈಗರ್ ರಿಸರ್ವ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಈ ಪನ್ನಾ ಟೈಗರ್ ರಿಸರ್ವ್ ನ ಕೋರ್ ಏರಿಯಾ ಅಥವಾ ಕೇಂದ್ರ ಪ್ರದೇಶ ಏನಿರುತ್ತೆ ಅದರಲ್ಲಿ 10% ಅಷ್ಟು ಕೋರ್ ಏರಿಯಾ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ವಾಟರ್ ಇಂದ ಸಬ್ಮರ್ಜ್ ಆಗುತ್ತೆ. ಸೊ ಯಾವಾಗ ಅದು ವಾಟರ್ ಇಂದ ಮುಳುಗಿ ಹೋಗುತ್ತೆ ಸೊ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಎಲ್ಲ ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥದ್ದು. ಸೊ ಇದರಿಂದ ಆಗ್ತಕ್ಕಂಥ ಮೊದಲ
ಡಿಸ್ಅಡ್ವಾಂಟೇಜ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ರೀತಿಯ ಪ್ರಾಜೆಕ್ಟ್ಗಳು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಕೂಡ ಎಷ್ಟು ಪಟ್ಟಿ ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ಎರಡು ಭಾಗಗಳಾಗಿ ನಾವು ಡಿವೈಡ್ ಮಾಡ್ತೇವೆ. ಸೊ ಮೊದಲನೇ ಭಾಗವನ್ನ ನಾವು ಹಿಮಾಲಯನ್ ಕಾಂಪೊನೆಂಟ್ ಅಂತ ಕರಿತೇವೆ. ಸೊ ಇಲ್ಲಿ ರೆಡ್ ಕಲರ್ ಅಲ್ಲಿ ಇರ್ತಕ್ಕಂಥ 14 ಪ್ರಾಜೆಕ್ಟ್ಸ್ ಏನಿದ್ದಾವೆ, ಸೊ ಇದನ್ನ ನಾವು ಹಿಮಾಲಯನ್ ಕಾಂಪೊನೆಂಟ್ ಅಂತ ಹೇಳ್ತೇವೆ. ಸೊ ಈ ಕಡೆ ಬ್ಲೂ ಕಲರ್ ಇರ್ತಕ್ಕಂಥ 30 ಪ್ರಾಜೆಕ್ಟ್ಸ್ ಗಳೇನಿರ್ತವೆ, ಸೊ ಇದನ್ನ ನಾವು ಪೆನಿನ್ಸುಲಾರ್ ಕಾಂಪೊನೆಂಟ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ ಎರಡು ಕಾಂಪೊನೆಂಟ್ ಗಳ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ನದಿಗಳನ್ನ ಲಿಂಕ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವೆಲ್ಲ ಪ್ರಪೋಸ್ಡ್ ಆಗಿರುತ್ತೆ. ಇದರಲ್ಲಿ ಈಗ ಕೇವಲ ಕೆನ್ ಮತ್ತೆ ಬೆತ್ವಾಗೆ ಮಾತ್ರ ಸೊ ಈಗ ಅಪ್ರೂವಲ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಖ್ಯೆಗಳು ಮಾತ್ರ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ 28, 19 ಮತ್ತೆ 29 ಇವು ಮೂರು ಕೂಡ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಗಳಾಗಿರ್ತವೆ. ಸೊ 28ನೇ ಪ್ರಾಜೆಕ್ಟ್ ಯಾವುದು ಅಂದ್ರೆ ಬೇಡ್ತಿ ವರ್ಧಾ ಅಂತ ಹೇಳ್ತೇವೆ. 19ನೇ ಪ್ರಾಜೆಕ್ಟ್ ಬಂದು ಕೃಷ್ಣಾ ಆಲ್ಮಟ್ಟಿ ಪೆನ್ನಾರ್ ಅಂತ ಹೇಳ್ತೇವೆ. ಸೊ 29ನೇ ಪ್ರಾಜೆಕ್ಟ್ ಅನ್ನು ನಾವು ನೇತ್ರಾವತಿ ಹೇಮಾವತಿ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ಇಷ್ಟು ಮಾಹಿತಿ ನಮಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಕೆನ್ ರಿವರ್ ಅನ್ನ ಬೆತ್ವಾಗೆ ಕನೆಕ್ಟ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕೆನ್ ಅನ್ನ ಬೆತ್ವಾಗ್ ಕನೆಕ್ಟ್ ಮಾಡ್ತಾ ಇದ್ದಾರೆ, ಬೆತ್ವಾವನ್ನ ಕೆನ್ಗೆ ಕನೆಕ್ಟ್ ಮಾಡ್ತಾ ಇಲ್ಲ. ಸೊ ಇದು ಕೂಡ ನಿಮಗೆ ವೈಸ್ ವರ್ಷ ಎಕ್ಸಾಮ್ ಅಲ್ಲಿ ಕೇಳಬಹುದಾಗಿರುತ್ತೆ. ಸೊ ಅದಕ್ಕೆ ಇದನ್ನು ನಾವು ಕೆನ್ ಬೆತ್ವಾ ಪ್ರಾಜೆಕ್ಟ್ ಅಂತ ಹೇಳ್ತೇವೆ, ಬೆತ್ವಾ ಕೆನ್ ಪ್ರಾಜೆಕ್ಟ್ ಅಂತ ಹೇಳೋದಿಲ್ಲ. ಸೊ ಇವೆರಡೂ ಕೂಡ ಯಮುನಾ ನದಿಯ ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳಾಗಿರ್ತಕ್ಕಂಥ ಈ ಎರಡು ನದಿಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಯಾವ ಎರಡು ಕಾರಣಗಳಿಗಾಗಿ ಇದನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಭಾಗದಲ್ಲಿರ್ತಕ್ಕಂಥ ವಾಟರ್ ಸ್ಕೇರ್ಸಿಟಿ ಅಂದ್ರೆ ನೀರಿನ ಅಭಾವ, ಮತ್ತೆ ಅಲ್ಲಿರ್ತಕ್ಕಂಥ ಇರಿಗೇಷನ್ ಅಂದ್ರೆ ಕೃಷಿ ಭೂಮಿಗೆ ಬೇಕಾಗಿರ್ತಕ್ಕಂಥ ನೀರಾವರಿಯನ್ನ ಕೊಡ್ತಕ್ಕಂಥದ್ದು, ಮತ್ತೆ ಡ್ರಾಟ್ ಪ್ರೋನ್ ಆಗಿರ್ತಕ್ಕಂಥ ಬುಂದೇಲ್ಖಂಡ್ ಅಂದ್ರೆ ಈ ಒಂದು ಬರ ಪೀಡಿತವಾಗಿರ್ತಕ್ಕಂಥ ಬುಂದೇಲ್ಖಂಡ್ ಪ್ರದೇಶಕ್ಕೆ ನೀರಾವರಿಯನ್ನ ಒದಗಿಸ್ತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟ್ ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಮೊದಲ ಭಾಗದಲ್ಲಿ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಡ್ಯಾಮ್ ಅನ್ನ ನಾವು ದೌದನ್ ಡ್ಯಾಮ್ ಅಂತ ಹೇಳ್ತೇವೆ. ಸೊ ಅದ್ರ ಜೊತೆಗೆ 2 ಟನಲ್ ಗಳನ್ನ ನಿರ್ಮಾಣ ಮಾಡ್ತಾರೆ, ಅಂದ್ರೆ 2 ಸುರಂಗಗಳನ್ನ ನಿರ್ಮಾಣ ಮಾಡ್ತಾರೆ. ಸೊ ಅದಾದ್ಮೇಲೆ 221 ಕಿಲೋಮೀಟರ್ಗಳಷ್ಟು ಕೆನಾಲ್ ಅಥವಾ ಒಂದು ಕಾಲುವೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯು ನೀಡ್ ಟು ರಿಮೆಂಬರ್ 3 ಥಿಂಗ್ಸ್. ಒನ್ ಇಸ್ ಡ್ಯಾಮ್ ನೇಮ್ ಕೇಳ್ತಾರೆ, ಅದನ್ನ ನಾವು ದೌದನ್ ಅಣೆಕಟ್ಟು ಅಂತ ಹೇಳ್ತೇವೆ. ಎರಡನೇದು 2 ಟನಲ್ಗಳು ಅಥವಾ ಸುರಂಗಗಳನ್ನ ಮಾಡ್ತಾರೆ. ಸೊ ಮೂರನೇದು 221 ಕಿಲೋಮೀಟರ್ ವಿಸ್ತೀರ್ಣದ ಒಂದು ಕೆನಲ್ ಅಥವಾ ಕಾಲುವೆಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ 2 ಫೇಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾರೆ, ಎರಡನೇ ಹಂತದಲ್ಲಿ ಲೋವರ್ ಓರ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾರೆ, ಬಿನಾ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಮತ್ತೆ ಕೋತಾ ಬ್ಯಾರೇಜ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಇವೆರಡನ್ನ ನಾವು ಹಂತ 2ರಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಆಲ್ರೆಡಿ ಗ್ರಾಫ್ ಅಲ್ಲಿ ನೋಡಿದ್ದೇವೆ. ಸೊ ಇದು ಇರಿಗೇಷನ್ ಟು ಓವರ್ 10.62 ಲ್ಯಾಕ್ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಅಂದ್ರೆ 10.62 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿಯನ್ನ ಒದಗಿಸ್ತಕ್ಕಂಥದ್ದನ್ನ ಈ ಪ್ರಾಜೆಕ್ಟ್ ನ ಮುಖಾಂತರ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ 62 ಲ್ಯಾಕ್ ಪೀಪಲ್ ಅಂದ್ರೆ 62 ಲಕ್ಷ ಜನಕ್ಕೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇವೆಲ್ಲದರ ಜೊತೆಗೆ 103 ಮೆಗಾವ್ಯಾಟ್ಸ್ ಆಫ್ ಹೈಡ್ರೋ ಪವರ್ ಅಂಡ್ 27 ಮೆಗಾವ್ಯಾಟ್ಸ್ ಆಫ್ ಸೋಲಾರ್ ಪವರ್ ಅನ್ನ ಜನರೇಟ್ ಮಾಡ್ತಾರೆ. ಅಂದ್ರೆ 103 ಮೆಗಾವ್ಯಾಟ್ಸ್ ಅಷ್ಟು ಜಲ ವಿದ್ಯುತ್ ಅನ್ನ, 27 ಮೆಗಾವ್ಯಾಟ್ಸ್ ಅಷ್ಟು ಸೌರ ವಿದ್ಯುತ್ ಅನ್ನ ಈ ಒಂದು ಪ್ರಾಜೆಕ್ಟ್ ನ ಜೊತೆಯಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಎನ್ವೈರನ್ಮೆಂಟಲ್ ಕನ್ಸರ್ನ್, ಸೊ ಆಲ್ರೆಡಿ ಆಸ್ ವಿ ಆಲ್ ನೋ ಅಲ್ಲಿರ್ತಕ್ಕಂಥ ಒಂದು ಪನ್ನಾ ಟೈಗರ್ ರಿಸರ್ವ್ ಏನಿದೆ, ಸೊ ಅದು ಭಾಗಶಃ ಅಂದ್ರೆ 10% ಆಫ್ ದಿ ಕೋರ್ ಏರಿಯಾ ಏನಿದೆ, ಸೊ ಅದು ಸಂಪೂರ್ಣವಾಗಿ ಮುಳುಗಿ ಹೋಗುವ ಕಾರಣವಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ವಲ್ಚರ್ಗಳು, ರಣಹದ್ದುಗಳು, ಅಲ್ಲಿರ್ತಕ್ಕಂಥ ಹುಲಿಗಳು ಎರಡೂ ಕೂಡ ನಾಶ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಿಂದ ಡಿಫಾರೆಸ್ಟೇಷನ್ ಮಾಡ್ತಾರೆ. ಆಬ್ವಿಯಸ್ಲಿ 221 ಕಿಲೋಮೀಟರ್ ನೀವು ಕಾಲುವೆಯನ್ನ ಮಾಡಬೇಕಾಗಿದ್ರೆ ಡೆಫಿನೆಟ್ಲಿ ಅಲ್ಲಿ ಅರಣ್ಯ ನಾಶ ಆಗುತ್ತೆ. ಸೊ ಎಷ್ಟು ಮರಗಳನ್ನ ಕಡಿತಾ ಇದ್ದಾರೆ ಅಂತ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 23 ಲಕ್ಷ ಮರಗಳನ್ನ ಅಲ್ಲಿ ಕಡಿತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಪ್ರಾಬಬಲಿ 23 ಲಕ್ಷ ಮರಗಳನ್ನ ಕಡಿದರೆ ಸೊ ಅಲ್ಲಿ ಬೀಳ್ತಕ್ಕಂಥ ಮಳೆಯ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಸೊ ಪ್ರಾಬಬಲಿ ಆ ಕೆನ್ ರಿವರ್ ಕೂಡ ಬತ್ತಿ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನ ಕೂಡ ನಾವು ಕಡೆಗಣಿಸಲಿಕ್ಕೆ ಆಗೋದಿಲ್ಲ. ಸೊ ಇವೆಲ್ಲ ಕೂಡ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಆಗಿ ನಾವಿಲ್ಲಿ
ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಪನ್ನಾ ಟೈಗರ್ ರಿಸರ್ವ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದು ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ. ಇದು ಪನ್ನಾ ಮತ್ತು ಛತರ್ಪುರ್ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಹುಲಿ ಸಂರಕ್ಷಿತ ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ನಾವು ರಿಚ್ ಬಯೋಡೈವರ್ಸಿಟಿ ಅಂದ್ರೆ ಹೆಚ್ಚಿನ ಜೀವ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದ ಮುಖಾಂತರ ಎಕ್ಸ್ಟೆನ್ಸಿವ್ ಪ್ಲೇಟಿಸ್ ಅಂದ್ರೆ ಈ ಒಂದು ಕೆನ್ ರಿವರ್ ಏನಿರುತ್ತೆ, ಸೊ ಇದರ ಮುಖಾಂತರ ಹರಿಯುತ್ತೆ. ಅಂದ್ರೆ ಈ ಒಂದು ಪನ್ನಾ ಟೈಗರ್ ರಿಸರ್ವ್ ಏನಿದೆ, ಸೊ ಅದರ ಮುಖಾಂತರ ಈ ಕೆನ್ ರಿವರ್ ಹರಿಯುವ ಮುಖಾಂತರ ಪ್ಲೇಟ್ಯೂಸ್ ಮತ್ತೆ ಗಾರ್ಜಸ್ ಅನ್ನ ಕ್ರಿಯೇಟ್ ಮಾಡಿದೆ. ಪ್ಲೇಟ್ಯೂಸ್ ಅಂದ್ರೆ ಪ್ರಸ್ಥಭೂಮಿ ಮತ್ತೆ ಕಂದಕಗಳನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಫ್ಲೋರಾ ಅಂಡ್ ಫಾನಾ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗವನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ಬೆಂಗಾಲ್ ಟೈಗರ್ಸ್ ಗಳನ್ನ ನೋಡಬಹುದು, ಇಂಡಿಯನ್ ಲೆಪರ್ಡ್ ಗಳನ್ನ, ಚೀತಾಲ್, ಚಿಂಕಾರ, ನೀಲ್ಗೈ, ಸಾಂಬಾರ್ ಡೇರ್ ಮತ್ತೆ ಸ್ಲಾತ್ ಬೇರ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ 200ಕ್ಕೂ ಹೆಚ್ಚು ಪ್ರಭೇದಗಳ ಪಕ್ಷಿಗಳನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಕನ್ಸರ್ವೇಷನ್ ಸ್ಟೋರಿ ತುಂಬಾ ಚೆನ್ನಾಗಿರುತ್ತೆ. ಕಾರಣ ಏನಂದ್ರೆ ಇಲ್ಲಿ ಸಂಪೂರ್ಣವಾಗಿ ಟೈಗರ್ ಪಾಪ್ಯುಲೇಷನ್ 0 ಆಗೋಗಿತ್ತು. ಅಂದ್ರೆ 2009ನೇ ಇಸ್ವಿಯಲ್ಲಿ ಪೋಚಿಂಗ್ ಮಾಡೋದ್ರ ಮುಖಾಂತರ ಅಂದ್ರೆ ಕಳ್ಳ ಬೇಟೆಯನ್ನ ಮಾಡುವ ಮುಖಾಂತರ ಇಲ್ಲಿರ್ತಕ್ಕಂಥ ಟೈಗರ್ ಪಾಪ್ಯುಲೇಷನ್ ಶೂನ್ಯವಾಗಿತ್ತು. ಟೈಗರ್ ಅನ್ನ ಇಂಟ್ರಡ್ಯೂಸ್ ಮಾಡುವ ಮುಖಾಂತರ ಅಲ್ಲಿ ಟೈಗರ್ ಪಾಪ್ಯುಲೇಷನ್ ಅನ್ನ ಮತ್ತೆ ರಿವೈವ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಾದರೂ ಸ್ಟಾರ್ಟ್ ಆದ್ರೆ ಆ ಒಂದು ಟೈಗರ್ಗಳು ಮತ್ತೆ ಅಲ್ಲಿ ನಶಿಸಿ ಹೋಗ್ತಕ್ಕಂಥದ್ದನ್ನ ನಾವು ವಿಟ್ನೆಸ್ ಮಾಡಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ 2023ರಲ್ಲಿ ವ್ಯಕ್ತಪಡಿಸಿದ ಮುಖ್ಯ ಕಳವಳ ಏನು? ಸೊ ವಾಟ್ ಇಸ್ ದ ಮೇನ್ ಕನ್ಸರ್ನ್ ರೇಸ್ಡ್ ಇನ್ ದಿ ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ 2023 ರಿಗಾರ್ಡಿಂಗ್ ಕರ್ನಾಟಕ. ಸೊ ಈಗ ಈ ಇಂಡಿಯಾ ಫಾರೆಸ್ಟ್ ರಿಪೋರ್ಟ್ ಅಂದರೆ ಸ್ಟೇಟ್ ಆಫ್ ಇಂಡಿಯಾ ಫಾರೆಸ್ಟ್ ರಿಪೋರ್ಟ್ ರಿಲೀಸ್ ಆಗಿದೆ. ಸೊ ಇದರಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ವಿಷಯ ತುಂಬ ಕಳವಳಕಾರಿಯಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳಲ್ಲಿ ಅರಣ್ಯದ ತೀವ್ರ ಅವನತಿ ಅಂದರೆ ಸಿವಿಯರ್ ಡಿಗ್ರೇಡೇಷನ್ ಆಫ್ ಫಾರೆಸ್ಟ್ ಕವರ್ ಇನ್ ವೆಸ್ಟರ್ನ್ ಘಾಟ್. ಸೊ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಸಂಪೂರ್ಣವಾಗಿ ಅಥವಾ ಬಹುಶಃ ಹೆಚ್ಚಾಗಿ ಅರಣ್ಯ ನಾಶ ಆಗ್ತಾ ಇರ್ತಕ್ಕಂಥದ್ದನ್ನ ಸೊ ಈ ಒಂದು ವರದಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವೆಸ್ಟರ್ನ್ ಘಾಟ್ಸ್ ಅಂತ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 10 ಜಿಲ್ಲೆಗಳನ್ನ ಆವರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಆ 10 ಜಿಲ್ಲೆಗಳಲ್ಲಿ ಮೊದಲನೇದು ಬೆಳಗಾವಿ. ಸೊ ಇದನ್ನು ನೋಡ್ಕೊಳ್ತಾ ಬನ್ನಿ. ಬೆಳಗಾವಿಯಲ್ಲಿ ನೆಗೆಟಿವ್ ಆಗಿದೆ ಅಂದ್ರೆ ಸೊ ಅರಣ್ಯ ನಾಶ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಚಾಮರಾಜನಗರದಲ್ಲಿ ಅಲ್ಲೂ ಕೂಡ ನೆಗೆಟಿವ್ ಆಗಿರುತ್ತೆ, ಅಲ್ಲೂ ಕೂಡ ಅರಣ್ಯ ನಾಶವಾಗಿರುತ್ತೆ. ಮೂರನೇದು ಚಿಕ್ಕಮಗಳೂರು. ಸೊ ಇಲ್ಲಿ ಪಾಸಿಟಿವ್ ಆಗಿದೆ ಅಂದ್ರೆ ಅರಣ್ಯ ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾಲ್ಕನೇದು ಕೊಡಗು, ಇಲ್ಲಿ 33.4 ಸ್ಕ್ವೇರ್ ಕಿಲೋಮೀಟರ್ ಇನ್ಕ್ರೀಸ್ ಆಗಿರುತ್ತೆ. ಸೊ ಐದನೇದು ದಕ್ಷಿಣ ಕನ್ನಡ, ಇಲ್ಲೂ ಕೂಡ ಗ್ರೋತ್ ಆಗಿರುತ್ತೆ. ಆರನೇದು ಹಾಸನ್, ಅಲ್ಲಿ ಕೂಡ ಗ್ರೋತ್ ಆಗಿರುತ್ತೆ. ಏಳನೇದು ಮೈಸೂರು, ಇಲ್ಲಿ ಮೈನಸ್ ಆಗಿರುತ್ತೆ. ಎಂಟನೇದು ಶಿವಮೊಗ್ಗ, ಇಲ್ಲೂ ಕೂಡ ಮೈನಸ್ ಆಗಿರುತ್ತೆ. ಒಂಬತ್ತನೇದು ಉಡುಪಿ ಮತ್ತೆ 10ನೇದು ಉತ್ತರ ಕನ್ನಡ. ಸೊ ಇಲ್ಲೂ ಕೂಡ ಅರಣ್ಯ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಅರಣ್ಯ ನಾಶ ಆಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಅರಣ್ಯ ನಾಶ ಆಗಿರ್ತಕ್ಕಂಥದ್ದು ಶಿವಮೊಗ್ಗದಲ್ಲಿ ಅತಿ ಹೆಚ್ಚಿನ ಅರಣ್ಯ ನಾಶ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಕಾರಣಗಳೇನು ಅಂದ್ರೆ ಸೊ ಅಲ್ಲಿ ಕೆಲವೊಂದು ಪಂಪ್ಡ್ ಸ್ಟೋರೇಜ್ ಗಳನ್ನ ಸರ್ಕಾರ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು, ಹೈವೇಸ್ ಗಳನ್ನ ವೈಡನಿಂಗ್ ಮಾಡ್ತಾ ಇರ್ತಕ್ಕಂಥದ್ದು, ಹೈಡಲ್ ಪ್ರಾಜೆಕ್ಟ್ಸ್ ಗಳನ್ನ ಅಲ್ಲಿ ತರ್ತಾ ಇರ್ತಕ್ಕಂಥದ್ದು. ಸೊ ಇವೆಲ್ಲ ಕಾರಣಗಳಿಂದ ಸೊ ಅಲ್ಲಿರ್ತಕ್ಕಂಥ ಒಂದು ಪ್ರದೇಶ ಅರಣ್ಯ ಪ್ರದೇಶ ಅಥವಾ ಅರಣ್ಯ ವ್ಯಾಪ್ತಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಶಿವಮೊಗ್ಗದಲ್ಲಿರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ನ ಒಂದು ರಿಯಲ್ ಪಿಕ್ಚರ್ ಅನ್ನ ಈ ಒಂದು ವರದಿಯ ಮುಖಾಂತರ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2023 ಅಂತ ಕರಿತೇವೆ. ಸೊ ಈ ಒಂದು ವರದಿಯ ಪ್ರಕಾರ ನಮ್ಮ ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ ರೀಜನ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 4 ಔಟ್ ಆಫ್ ದಿ 10 ವೆಸ್ಟರ್ನ್ ಘಾಟ್ ಡಿಸ್ಟ್ರಿಕ್ಟ್ಸ್ ಸಿಗ್ನಿಫಿಕೆಂಟ್ ಫಾರೆಸ್ಟ್ ಕವರ್ ಅನ್ನ ಲೂಸ್ ಮಾಡ್ಕೊಂಡಿರುತ್ತೆ. ಅಂದ್ರೆ 10 ಜಿಲ್ಲೆಗಳಲ್ಲಿ 4 ಜಿಲ್ಲೆಗಳು ಗಮನಾರ್ಹವಾಗಿ ಈ ಒಂದು ಅರಣ್ಯವನ್ನ ಕಳೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮೋಸ್ಟ್ ಅಫೆಕ್ಟೆಡ್ ಡಿಸ್ಟ್ರಿಕ್ಟ್ ಬಂದು ಶಿವಮೊಗ್ಗ ಆಗಿರುತ್ತೆ. 74.5 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಅರಣ್ಯವನ್ನ ಕಳೆದುಕೊಂಡಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ಬೆಳಗಾವಿ, 3ನೇ ಸ್ಥಾನದಲ್ಲಿ ಮೈಸೂರು ಮತ್ತು 4ನೇ ಸ್ಥಾನದಲ್ಲಿ ಚಾಮರಾಜನಗರವನ್ನ ಅರಣ್ಯವನ್ನ ಕಳೆದುಕೊಂಡಿರ್ತಕ್ಕಂಥ ಜಿಲ್ಲೆಗಳ ಪಟ್ಟಿಯಲ್ಲಿ ಮೊದಲ 4 ಸ್ಥಾನದಲ್ಲಿ ನಾವು ಈ 4 ಜಿಲ್ಲೆಗಳನ್ನ ನೋಡಬಹುದಾಗಿರುತ್ತೆ. ಸೊ ರೀಸನ್ಸ್
ನಾನು ಬಹಳಷ್ಟು ಹೇಳಿದ್ದೇನೆ, ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಹೇಳಿದ್ದೇನೆ. ಅದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿರುತ್ತೆ, ಸೊ ಆ ಪಾಯಿಂಟ್ ಏನು ಅಂದರೆ ಎನ್ಕ್ರೋಚ್ಮೆಂಟ್ ಸೆಟಲ್ಮೆಂಟ್ಸ್ ಅಂಡರ್ ದಿ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂಡ್ ವೇರಿಯಸ್ ಸ್ಟೇಟ್ ಗವರ್ಮೆಂಟ್ ಪ್ರಾಜೆಕ್ಟ್ಸ್. ಅಂದರೆ ಈ ಒಂದು ಕಾಯ್ದೆ ಇರುತ್ತೆ, ಆ ಕಾಯ್ದೆಯನ್ನು ನಾವೇನಂತ ಕರಿತೀವಿ ಅಂದರೆ ಅರಣ್ಯ ಹಕ್ಕು ಕಾಯ್ದೆ ಅಂತ ಹೇಳ್ತೇವೆ. ಸೊ ಈ ಒಂದು ಕಾಯ್ದೆಯನ್ನು ಬಳಸಿಕೊಂಡು ಅಲ್ಲಿ ಸೆಟಲ್ಮೆಂಟ್ಸ್ ಜಾಸ್ತಿ ಆಗ್ತಾ ಇದೆ, ಅಂದರೆ ಅಲ್ಲಿ ವಾಸ ಆಗ್ತಕ್ಕಂಥ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಆಕ್ಟ್ ಏನು ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಸೊ ಅದ್ರ ಜೊತೆಗೆ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ರೋಡ್ ವೈಡ್ನಿಂಗ್ ಆಗಿರ್ಬೋದು, ಪಂಪ್ಡ್ ಸ್ಟೋರೇಜ್ ಆಗಿರ್ಬೋದು, ಇವೆಲ್ಲದರಿಂದ ಅಲ್ಲಿ ಅರಣ್ಯ ನಾಶ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಹೆಸರಲ್ಲೇ ಇದೆ ಅರಣ್ಯ ಹಕ್ಕು ಅಂತ ಹೇಳ್ತೇವೆ, ಅರಣ್ಯ ಹಕ್ಕುಗಳ ಕಾಯ್ದೆ ಅಂತ ಹೇಳ್ತೇವೆ. ಅಂದ್ರೆ ಅರಣ್ಯದ ಮೇಲೆ ಅವರು ಹಕ್ಕುಗಳನ್ನು ಪಡಿತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಸೊ ಈ ಒಂದು ಕಾಯ್ದೆಯನ್ನ ಎನಾಕ್ಟ್ ಮಾಡಿರ್ತಕ್ಕಂಥದ್ದು 2006ರಲ್ಲಿ ಇದನ್ನ ಎನಾಕ್ಟ್ ಮಾಡ್ತಾರೆ. ಸೊ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 2008ರಲ್ಲಿ ಕಾರ್ಯರೂಪಕ್ಕೆ ಬಂದಿರುತ್ತೆ. ಸೊ ಕಾರಣ ಏನಂದ್ರೆ ಬ್ರಿಟಿಷ್ ಕಾಲೋನಿ ಏನಿರ್ತಾರೆ ಅಂದ್ರೆ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಆಳ್ವಿಕೆ ಮಾಡಿದಾಗ ಈ ಬುಡಕಟ್ಟು ಜನಾಂಗದವರಿಗೆ ಸೊ ಯಾವುದೇ ರೀತಿಯ ರೈಟ್ಸ್ಗಳನ್ನು ಅವರು ಹೆಚ್ಚಾಗಿ ಕೊಟ್ಟಿರೋದಿಲ್ಲ. ಸೊ ಭಾರತ ದೇಶ ಸ್ವತಂತ್ರ ಆದ ನಂತರ ಆ ಒಂದು ಫಾರೆಸ್ಟ್ ರೀಜನ್ಸಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳಿಗೆ ಆ ಫಾರೆಸ್ಟನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಹಕ್ಕುಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿ ಈ ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಈ ಕಾಯ್ದೆಯಲ್ಲಿರ್ತಕ್ಕಂಥ ಒಂದು ಡಿಸ್ಅಡ್ವಾಂಟೇಜ್ ಅಥವಾ ಒಂದು ಲೂಪ್ ಹೋಲ್ ಏನು ಅಂದರೆ ಇಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ಗೂ ರೈಟ್ಸನ್ನು ಕೊಡ್ತಾ ಇದ್ದಾರೆ, ನಾನ್ ಟ್ರೈಬಲ್ ಪಾಪ್ಯುಲೇಷನ್ಗೂ ರೈಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ಅದಕ್ಕೊಂದು ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ಈ ಟ್ರೈಬಲ್ ಪಾಪ್ಯುಲೇಷನ್ ಅಂತ ಬಂದಾಗ ಅವ್ರಿಗೆ ಅಲ್ಲಿ ಬದುಕಲಿಕ್ಕೆ ಮತ್ತೆ ಕಲ್ಟಿವೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಎಷ್ಟು ಹೆಕರ್ಸ್ ಅನ್ನ ಅವರು ಯೂಸ್ ಮಾಡ್ಕೊಳ್ಬೋದಾಗಿರುತ್ತೆ ಅಂದ್ರೆ 4 hectares ಆಫ್ ಲ್ಯಾಂಡ್ ಅನ್ನ ಅವರು ಕಲ್ಟಿವೇಟ್ ಮಾಡ್ಬೋದಾಗಿರುತ್ತೆ. ಬಟ್ ಅದಕ್ಕೊಂದು ಕಂಡೀಷನ್ ಏನು ಅಂದ್ರೆ ಆ ಒಂದು ಜನಾಂಗ ಡಿಸೆಂಬರ್ 13, 2005ಕ್ಕಿಂತ ಮುಂಚೆ ಅಲ್ಲಿ ನೆಲೆಸಿರ್ತಕ್ಕಂಥ ದಾಖಲೆಯನ್ನ ಕೊಡಬೇಕಾಗಿರುತ್ತೆ. ಸೊ ಡಿಸೆಂಬರ್ 13, 2005ರ ನಂತರ ನಾನು ಈ ಪ್ರದೇಶಕ್ಕೆ ಸೇರಿದ ಬುಡಕಟ್ಟು ಜನಾಂಗ ಅಂತ ಯಾರಾದ್ರೂ ಕ್ಲೇಮ್ ಮಾಡಿದ್ರೆ ಸೊ ಅವರಿಗೆ ಅಲ್ಲಿ ವಾಸ ಮಾಡ್ತಕ್ಕಂಥ ಅಥವಾ 4 ಹೆಕ್ಟೇರ್ಗಳಷ್ಟು ಪ್ರದೇಶದಲ್ಲಿ ಕಲ್ಟಿವೇಶನ್ ಮಾಡ್ತಕ್ಕಂಥ ಅಧಿಕಾರವನ್ನ ನೀಡೋದಿಲ್ಲ. ಇದು ಟ್ರೈಬಲ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ. ಸಪೋಸ್ ಇಫ್ ಎನಿ ಪರ್ಸನ್ ಇಸ್ ನಾನ್ ಟ್ರೈಬಲ್ ಅಂದ್ರೆ ಬುಡಕಟ್ಟು ಜನಾಂಗಕ್ಕೆ ಸೇರದೇ ಇರತಕ್ಕಂಥ ಒಂದು ಫ್ಯಾಮಿಲಿ ಆಗಿದ್ದರೆ ಸೊ ಅವರು ಒಂದು ಪ್ರೂವ್ ಮಾಡಬೇಕಾಗಿರುತ್ತೆ. ಆ ಪ್ರೂಫ್ ಏನು ಅಂದ್ರೆ ಅವರ ಫ್ಯಾಮಿಲಿ ರೆಸಿಸ್ಟೆನ್ಸ್ ಅಂದ್ರೆ ಅವರ ಕುಟುಂಬ ಆ ಒಂದು ಪ್ರದೇಶದಲ್ಲಿ ವಾಸವಿತ್ತು ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಇರ್ತಕ್ಕಂಥ ಡೆಡ್ ಲೈನ್ ಏನು ಅಂದ್ರೆ 75 years ಪ್ರಿಯರ್ ಟು ಡಿಸೆಂಬರ್ 2005 ಅಂದ್ರೆ ಡಿಸೆಂಬರ್ 2005ಕ್ಕಿಂತ 75 ವರ್ಷಗಳ ಮುಂಚೆಯಿಂದ ಕೂಡ ಅಲ್ಲಿ ನೆಲೆಸಿದ್ದರು ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಡಾಕ್ಯುಮೆಂಟ್ ಅನ್ನ ಕೊಟ್ಟರೆ ಮಾತ್ರ ನಾನ್ ಟ್ರೈಬಲ್ಸ್ಗೂ ಕೂಡ ಆ ಒಂದು ಫಾರೆಸ್ಟ್ ಅನ್ನ ಯೂಸ್ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನ ಕೊಡ್ತಾರೆ. ಹಾಗಿದ್ರೆ ಸೊ ಇನ್ನೊಂದು ದೊಡ್ಡ ಪ್ರಶ್ನೆ ಬರುತ್ತೆ, ಫಾರೆಸ್ಟ್ ಅನ್ನ ಬಳಕೆ ಮಾಡೋದಂದ್ರೆ ಯಾವ ರೀತಿಯ ರೈಟ್ಸ್ ಗಳನ್ನ ಈ ಒಂದು ಕಾಯ್ದೆಯ ಮುಖಾಂತರ ಕೊಡ್ತಾರೆ ಅಂತ ನಾವು ನೋಡ್ತಾ ಬರೋಣ. ಸೊ ಮೊದಲನೇದು ಈ ಒಂದು ಆಕ್ಟ್ ನ ಪ್ರಕಾರ ಗ್ರಾಮ ಸಭಾ ಓವರ್ ದಿ ಫಾರೆಸ್ಟ್ ಲ್ಯಾಂಡ್ ವಿತ್ ಇನ್ ದಿ ವಿಲೇಜ್ ಬೌಂಡ್ರಿ ಅಂದ್ರೆ ಈ ಗ್ರಾಮ ಸಭಾ ಏನಿರುತ್ತೆ ಸೊ ಆ ಒಂದು ವಿಲೇಜ್ ಬೌಂಡ್ರಿ ಏನಿರುತ್ತೆ ಅಂದ್ರೆ ಆ ಒಂದು ಗ್ರಾಮ ಪ್ರದೇಶದ ಒಂದು ಗಡಿ ಭಾಗ ಏನಿರುತ್ತೆ ಸೊ ಅಲ್ಲಿಯವರೆಗೂ ತಮ್ಮ ರೈಟ್ಸ್ ಗಳನ್ನ ಅಥವಾ ಹಕ್ಕುಗಳನ್ನ ಅವರು ಸಾಧಿಸಬಹುದಾಗಿರುತ್ತೆ. ಸೀಸನಲ್ ಯೂಸ್ ಆಫ್ ಲ್ಯಾಂಡ್ಸ್ಕೇಪ್ ಫಾರ್ ದಿ ಪ್ಯಾಸ್ಟೋರಲ್ ಕಮ್ಯುನಿಟೀಸ್ ಅಂದ್ರೆ ಪ್ಯಾಸ್ಚುರಲ್ ಅಂದ್ರೆ ಈ ದನಗಳನ್ನ ಅಥವಾ ದನ ಕರುಗಳನ್ನ ಮೇಯಿಸಿಕೊಂಡು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಕ್ಕಂಥ ಜನರನ್ನು ನಾವು ಪ್ಯಾಸ್ಚುರಲ್ ಕಮ್ಯುನಿಟೀಸ್ ಅಂತ ಹೇಳ್ತೇವೆ. ಸೊ ಈ ಪ್ಯಾಸ್ಚುರಲ್ ಕಮ್ಯುನಿಟೀಸ್ಗಳು ಸೀಸನಲ್ಗಳಲ್ಲಿ ಅಂದ್ರೆ ಕೆಲವೊಂದು ಸೀಸನ್ಸ್ ಅಲ್ಲಿ ಮಾತ್ರ ಅಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಮೇಯಿಸುವಿಕೆಗೆ ಈ ಒಂದು ಕಾಯ್ದೆಯ ಪ್ರಕಾರ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ದ ವಿಲೇಜಸ್ ಕ್ಯಾನ್ ಓನ್ ಅಂಡ್ ಕಲೆಕ್ಟ್ ಅಂಡ್ ಯೂಸ್ ಅಂಡ್ ಡಿಸ್ಪೋಸ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಬಿಸೈಡ್ಸ್ ಟಿಂಬರ್ ಅಂದ್ರೆ ಅಲ್ಲಿರ್ತಕ್ಕಂಥ ಮರಗಳನ್ನ ಕಡಿಯುವುದರ ಜೊತೆಗೆ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಹೇಳ್ತೇವೆ. ಮೈನರ್ ಅಂದ್ರೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಕಾಡಿನ ಉತ್ಪನ್ನಗಳು, ಅದು ಜೇನ್ ಆಗಿರ್ಬೋದು, ಮೆಡಿಸಿನಲ್ ಪ್ಲಾಂಟ್ಸ್ ಆಗಿರ್ಬೋದು, ಇವನ್ ಬಿದಿರು ಬ್ಯಾಂಬೂ ಆಗಿರ್ಬೋದು. ಸೊ ಇವೆಲ್ಲವನ್ನ ಅವರು ಕಮರ್ಷಿಯಲಿ ಅದನ್ನ ಮಾರಾಟ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಹಕ್ಕನ್ನ ಕೂಡ ಅಲ್ಲಿಗೆ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ರೈಟ್ಸ್ ಟು ಯೂಸ್ ಗ್ರೇಸಿಂಗ್ ಲ್ಯಾಂಡ್ ಅಂಡ್ ವಾಟರ್ ಬಾಡೀಸ್ ಅಂಡ್ ದಿ
and right to protect and regenerate any community resources among the others. ಅಂದರೆ ಅಲ್ಲಿ ಮೇಯಿಸ್ತಕ್ಕಂಥ ಅಧಿಕಾರ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಜಲಮೂಲಗಳಿರ್ಬೋದು, ಸೊ ಇವೆಲ್ಲವನ್ನ ಬಳಕೆ ಮಾಡ್ತಕ್ಕಂಥ ಅಧಿಕಾರವನ್ನ ಸೊ ಈ ಒಂದು ಫಾರೆಸ್ಟ್ ರೈಟ್ಸ್ ಆಕ್ಟ್ ನ ಮುಖಾಂತರ ನೀಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆಕ್ಟ್ ಅನ್ನ ಅಥವಾ ಈ ಒಂದು ಹಕ್ಕುಗಳನ್ನ ಉಪಯೋಗಿಸಿಕೊಂಡು ಕೂಡ ಸೊ ಹೆಚ್ಚು ಜನರು ಆ ಒಂದು ಶಿವಮೊಗ್ಗದಲ್ಲಿರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ನ ಫಾರೆಸ್ಟ್ ಅನ್ನ ಆಕ್ಯುಪೈ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ಸೊ ಅಲ್ಲಿ ವೆಸ್ಟರ್ನ್ ಘಾಟ್ಸ್ ನ ಫಾರೆಸ್ಟ್ ಝೋನ್ ಏನಿರುತ್ತೆ ಸೊ ಅದು ಕಡಿಮೆ ಆಗಿರ್ಲಿಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣವಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕನ್ನಡ ವಚನಗಳ ತ್ರಿಭಾಷಾ ಆವೃತ್ತಿಯನ್ನು ಇತ್ತೀಚೆಗೆ ಯಾರು ಪ್ರಕಟಿಸಿದ್ದಾರೆ? ಹೂ ಹ್ಯಾಸ್ ರೀಸೆಂಟ್ಲಿ ಪಬ್ಲಿಷ್ಡ್ ಅ ಟ್ರೈಲಿಂಗ್ಯುವಲ್ ಎಡಿಷನ್ ಆಫ್ ಕನ್ನಡ ವಚನ. ಸೊ ಕನ್ನಡದಲ್ಲಿ ಬರ್ತಕ್ಕಂಥ ವಚನಗಳೇನಿದ್ದಾವೆ ಸೊ ಇದನ್ನ 3 ಭಾಷೆಗಳಿಗೆ ಭಾಷಾಂತರ ಮಾಡುವ ಮುಖಾಂತರ ಈಗ ಪ್ರಕಟಣೆಗೊಳಿಸಿರ್ತಾರೆ. ಸೊ ಯಾರು ಈ ಒಂದು ಭಾಷಾಂತರ ಮಾಡಿರ್ತಕ್ಕಂಥದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಂಗೇಶ ವೆಂಕಟೇಶ್ ನಾಡಕರ್ಣಿ ಅಂತ ಹೇಳ್ತೇವೆ. ಸೊ ಇವರು ಇದನ್ನ 3 ಭಾಷೆಗಳಿಗೆ ಕನ್ವರ್ಟ್ ಮಾಡಿರ್ತಾರೆ. ಸೊ ಇವರೊಬ್ಬ ಎಕನಾಮಿಸ್ಟ್ ಆಗಿರ್ತಾರೆ, ಅಂದ್ರೆ ಅವರೊಬ್ರು ಅರ್ಥಶಾಸ್ತ್ರಜ್ಞರಾಗಿರ್ತಾರೆ. ಇವರು ಇಂಗ್ಲಿಷ್ ಮತ್ತು ಸಂಸ್ಕೃತಕ್ಕೆ ಇದನ್ನ ಅನುವಾದ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಎಕನಾಮಿಸ್ಟ್ ಆಗಿದ್ರು ಕೂಡ ಸೊ ಇದನ್ನ ಇಂಗ್ಲಿಷ್, ಸ್ಯಾನ್ಸ್ಕ್ರಿಟ್ ಮತ್ತೆ ಇವಾಗ ಸದ್ಯಕ್ಕೆ ಅದು ಕನ್ನಡದಲ್ಲಿ ಆಲ್ರೆಡಿ ಇತ್ತು, ಸ್ಯಾನ್ಸ್ಕ್ರಿಟ್ಗೆ ಇದನ್ನ ಕನ್ವರ್ಟ್ ಮಾಡಿದ್ದಾರೆ ಮತ್ತೆ ಇಂಗ್ಲಿಷ್ಗೂ ಕನ್ವರ್ಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ 3 ಭಾಷೆಗಳಾಗಿ ಇದನ್ನ ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರೊಬ್ರು ಎಕಾನಮಿಸ್ಟ್ ಆಗಿರ್ತಾರೆ, ಅವ್ರನ್ನ ನಾವು ಮಂಗೇಶ್ ವೆಂಕಟೇಶ್ ನಾಡಕರ್ಣಿ ಅಂತ ಹೇಳ್ತೇವೆ. ಸೊ ಟ್ರೈಲಿಂಗ್ಯುವಲ್ ಎಡಿಷನ್ ಆಫ್ ಕನ್ನಡ ವಚನಾಸ್ ಟ್ರಾನ್ಸ್ಲೇಟಿಂಗ್ 320 ಸೆಲೆಕ್ಟೆಡ್ ವರ್ಕ್ಸ್ ಇಂಟು ಇಂಗ್ಲಿಷ್ ಅಂಡ್ ಸ್ಯಾನ್ಸ್ಕ್ರಿಟ್, ಅಂದ್ರೆ 320 ಆಯ್ದ ಕೃತಿಗಳನ್ನು ಇಂಗ್ಲಿಷ್ ಮತ್ತು ಸಂಸ್ಕೃತಕ್ಕೆ ಅನುವಾದನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಈ ಒಂದು ಪುಸ್ತಕಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ವಚನ ಮಂತ್ರಂ ಅಂತ ನಾಮಕರಣ ಮಾಡಿರ್ತಾರೆ. ನೆಕ್ಟರ್ ಆಫ್ ಸೇಯಿಂಗ್ಸ್ ಅಂತ ಹೇಳ್ತೇವೆ. ನೆಕ್ಟರ್ ಅಂದ್ರೆ ಆ ಒಂದು ಜೇನಿನ ಹನಿ ಅಥವಾ ಒಂದು ಮಕರಂದವನ್ನ ನಾವು ನೆಕ್ಟರ್ ಅಂತ ಹೇಳ್ತೇವೆ. ನೆಕ್ಟರ್ ಆಫ್ ಸೇಯಿಂಗ್ಸ್ ಅಂದ್ರೆ ಹೇಳಿಕೆಗಳ ಒಂದು ಜೇನು ಅಥವಾ ಸವಿ ಅಂತಕ್ಕಂಥದ್ದು. ಸೊ ಇದರ ತಾತ್ಪರ್ಯವಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವಚನ ಟ್ರೆಡಿಷನ್ ಬಗ್ಗೆ ಅಂದ್ರೆ ವಚನ ಸಂಪ್ರದಾಯ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಲಿಟ್ರಲಿ ಅಂಡ್ ಸ್ಪಿರಿಚುವಲ್ ಮೂವ್ಮೆಂಟ್ ದಟ್ ಎಮರ್ಜ್ಡ್ ಇನ್ 12th century ಇನ್ ಕರ್ನಾಟಕ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥ ಒಂದು ಸಾಹಿತ್ಯಿಕ ಮತ್ತು ಒಂದು ಆಧ್ಯಾತ್ಮಿಕ ಚಳುವಳಿಯಾಗಿ ನಾವು ವಚನಗಳನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ನಮ್ಮ ಒಂದು ಭಕ್ತಿ ಮೂವ್ಮೆಂಟ್ ಏನಿರುತ್ತೆ ಸೊ ಅದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥ ಒಂದು ವಚನ ಸಾಹಿತ್ಯವಾಗಿರುತ್ತೆ. ಸೊ ಇದಕ್ಕೆ ಒಂದು ಯುನೀಕ್ ಸ್ಟೈಲ್ ಇದೆ. ಅದಾದ್ಮೇಲೆ ಒಂದು ಪ್ರೊಫೌಂಡ್ ಮೆಸೇಜ್ಗಳನ್ನ ಕೊಡ್ತಾರೆ, ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಶೈಲಿ ಇರುತ್ತೆ. ಸೊ ಆಳವಾದ ಸಂದೇಶಗಳಿಗೆ ಇದು ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ವಚನಗಳಾಗಿರ್ತವೆ. ಸೊ ಇದನ್ನ ಅದರ ಮೂಲ ಕೃತಿ ಏನಿರುತ್ತೆ ಸೊ ಅದನ್ನ ಕನ್ನಡದಲ್ಲಿ ಬರೆದಿರ್ತಾರೆ. ಬಿಕಾಸ್ ಲೋಕಲೈಟ್ಸ್ ಅದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣದಿಂದ ಕನ್ನಡದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಲಿಟರರಿ ವರ್ಕ್ ಆಗಿರುತ್ತೆ. ಸೊ ಈ ಒಂದು ವಚನಗಳೇನಿರುತ್ತೆ ದೇ ಆರ್ ಶಾರ್ಟ್ ಪಿಟಿ ವರ್ಸಸ್ ಆರ್ ಪ್ರೋಸ್ ಪೊಯಮ್ಸ್ ಅಂತ ಹೇಳ್ತೇವೆ. ಅಂದ್ರೆ ಅವು ತುಂಬಾ ಚಿಕ್ಕದಾಗಿರುತ್ತೆ, ಕರುಣಾಜನಕ ಪದ್ಯಗಳಾಗಿರ್ತವೆ ಅಥವಾ ಗದ್ಯ ಭಾಗಗಳಾಗಿ ಅವುಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಪಿಟಿ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ವರ್ಸ್ಗಳಲ್ಲಿ ಅದನ್ನ ಮಾಡಿರ್ತಾರೆ. ಸೊ ಅದರಲ್ಲಿ ಡೀಪ್ ಫಿಲಾಸಫಿಕಲ್ ಅಂಡ್ ಸ್ಪಿರಿಚುವಲ್ ಟ್ರೂತ್ಸ್ ಇನ್ ದಿ ಸಿಂಪಲ್ ಅಂಡ್ ಡೈರೆಕ್ಟ್ ಮ್ಯಾನರ್. ಸೊ ಅದರಲ್ಲಿ ನಾವು ಏನನ್ನ ಪಡಿಬೋದಂದ್ರೆ ತಾತ್ವಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಸತ್ಯಗಳನ್ನ ಸರಳ ಮತ್ತು ನೇರವಾದ ರೀತಿಯಲ್ಲಿ ತಿಳಿಸಿರ್ತಕ್ಕಂಥ ಒಂದು ರಚನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ವಚನಗಳು ಅಂತ ಕರಿತೇವೆ. ಸೊ ಇದರಲ್ಲಿ ಈ ಒಂದು ಫಿಲಾಸಫಿಕಲ್ ಅಂಡರ್ಪಿನ್ನಿಂಗ್ಸ್ ಅಂದ್ರೆ ತಾತ್ವಿಕ ತಳಹದಿಯನ್ನ ನಾವಿಲ್ಲಿ ನೋಡೋದಾದ್ರೆ ರೂಟೆಡ್ ಇನ್ ವೀರಶೈವ ಆರ್ ಲಿಂಗಾಯತ್ ಫಿಲಾಸಫಿ. ಅಂದ್ರೆ ಈ ಒಂದು ವಚನಗಳೇನಿದ್ದಾವೆ ಇವು ವೀರಶೈವ ಮತ್ತೆ ಲಿಂಗಾಯತ ತತ್ವದಲ್ಲಿ ಬೇರೂರಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದೇ ವರ್ಷಿಪ್ ಶಿವ. ಸೊ ಶಿವನ ಮೇಲೆ ನಂಬಿಕೆಯನ್ನ ಇಟ್ಟಿರ್ತಕ್ಕಂಥದ್ರ ಮೇಲೆ ಹೆಚ್ಚಾಗಿ ಇಲ್ಲಿ ಎಂಫಸೈಸ್ ಮಾಡಲಾಗಿರುತ್ತೆ. ಸೊ ಇನ್ ದ ಫಾರ್ಮ್ ಆಫ್ ಲಿಂಗ ಅಂಡ್ ರಿಜೆಕ್ಟ್ಸ್ ದಿ ಕ್ಯಾಸ್ಟ್ ಸಿಸ್ಟಮ್. ಅಂದ್ರೆ ಶಿವನನ್ನ ಆರಾಧನೆ ಮಾಡ್ತಕ್ಕಂಥದ್ದನ್ನ ಇಲ್ಲಿ ನಂಬಲಾಗುತ್ತೆ, ಬಟ್ ಜಾತಿ ಪದ್ಧತಿಯನ್ನ ಸೊ ಈ ಒಂದು ಪದ್ಧತಿಯನ್ನ ತಿರಸ್ಕಾರ ಮಾಡಿರ್ತಕ್ಕಂಥದ್ದನ್ನ ಸೊ ಇದರ ತಾತ್ವಿಕ ತಳಹದಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಇಂಪ್ಯಾಕ್ಟ್, ಇದರಿಂದ ಏನ್ ಪರಿಣಾಮ ಆಯ್ತು ಅಂತ ನಾವು ನೋಡೋದಾದ್ರೆ ಸೊ ಕನ್ನಡ ಲಿಟ್ರೇಚರ್ ಮತ್ತೆ ಕಲ್ಚರ್ಗೆ ಸೊ ಇದು ಶಾಶ್ವತವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನ ಬೀರಿರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಸೊ ನಮ್ಮ ಒಂದು ಸಮಾಜದ ಮೇಲೆ ಇರ್ತಕ್ಕಂಥ ಚಾಲೆಂಜಿಂಗ್ ಮತ್ತೆ ಟ್ರಾನ್ಸ್ಫಾರ್ಮಿಂಗ್ ಸೋಷಿಯಲ್ ನಾರ್ಮ್ಸ್ ಏನಿರುತ್ತೆ ಸೊ ಪ್ರಮೋಟಿಂಗ್ ಪ್ರೋಗ್ರೆಸಿವ್ ವ್ಯಾಲ್ಯೂ. ಸೊ ಆಸ್ ಐ ಟೋಲ್ಡ್ ಯು ಈ
ಕ್ಯಾಸ್ಟ್ ಸಿಸ್ಟಮ್ಗೆ ವಿರುದ್ಧವಾಗಿತ್ತು. ಸೊ ಅದರಿಂದ ಸಮಾಜವನ್ನ ಒಂದು ಪ್ರೋಗ್ರೆಸಿವ್ ಅಥವಾ ಮುನ್ನಡೆಸಲಿಕ್ಕೆ ಸೊ ಇದನ್ನ ಒಂದು ಬೇಸ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಪ್ರಾಮಿನೆಂಟ್ ಫಿಗರ್ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡೋದಾದ್ರೆ ಸೊ ಮೊದಲನೇದವರನ್ನ ನಾವು ಬಸವೇಶ್ವರ ಅಂತ ಕರಿತೇವೆ. ಸೊ ಇವರೊಂದು ಎಟರ್ನಲ್ ಸೇಯಿಂಗ್ ಅನ್ನ ಕೊಟ್ಟಿರ್ತಾರೆ. ಆ ಎಟರ್ನಲ್ ಸೇಯಿಂಗ್ ಅಂದ್ರೆ ವರ್ಕ್ ಈಸ್ ವರ್ಷಿಪ್ ಅಂದ್ರೆ ಕಾಯಕವೇ ಕೈಲಾಸ. ಸೊ ಇದನ್ನ ಯಾರಿದನ್ನ ನಂಬ್ತಾರೋ ಡೆಫಿನೆಟ್ಲಿ ಆ ಕೈಲಾಸವನ್ನ ಖಂಡಿತ ನೋಡ್ತಾರೆ. ಸೊ ಯಾರು ತಮ್ಮ ಕಾಯಕದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಸೊ ಅವ್ರಿಗೆ ಖಂಡಿತ ಕೈಲಾಸ ಸಿಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಬಸವೇಶ್ವರ ಅವರು ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಕ್ಕ ಮಹಾದೇವಿ ಇವರು ಕೂಡ ಮೋಸ್ಟ್ ಸೆಲೆಬ್ರೇಟೆಡ್ ಫೀಮೇಲ್ ಸೈಂಟ್ ಆಗಿರ್ತಾರೆ. ಅಂದ್ರೆ ನಮ್ಮ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶ್ರೀ ಸಂತರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಸೊ ಅಲ್ಲಮ್ಮ ಪ್ರಭು ಇವರು ಕೂಡ ಏನೋ ಮಿಸ್ಟಿಕಲ್ ಮತ್ತೆ ಫಿಲಾಸಫಿಕಲ್ ಕಾಂಪ್ಲೆಕ್ಸಿಟಿಗೆ ಇವರು ಹೆಸರುವಾಸಿ ಆಗಿರ್ತಾರೆ. ಅಂದ್ರೆ ಅತೀಂದ್ರಿಯ ಆಳ ಮತ್ತು ತಾತ್ವಿಕ ಸಂಕೀರ್ಣತೆಗೆ ಇವರು ಕೂಡ ಹೆಸರುವಾಸಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಮನಮೋಹನ್ ಸಿಂಗ್ ರವರು ಎಷ್ಟು ವರ್ಷಗಳ ಕಾಲ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ? ಸೊ ಮನಮೋಹನ್ ಸಿಂಗ್ ಸರ್ವ್ಡ್ ಆಸ್ ಇಂಡಿಯಾಸ್ ಪ್ರೈಮ್ ಮಿನಿಸ್ಟರ್ ಫಾರ್ ಹೌ ಮೆನಿ ಇಯರ್ಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 10 ವರ್ಷಗಳ ಕಾಲ ಅವರು ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಸೊ ಇವರ ಬಗ್ಗೆ ಆರ್ಟಿಕಲ್ ಅನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ದಟ್ ಸೊ ಸಚ್ ಅ ಗ್ರೇಟ್ ಎಕನಾಮಿಸ್ಟ್ ಅಂದ್ರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರನ್ನ ನಮ್ಮ ಭಾರತ ದೇಶ ಇಂದು ಕಳೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಇತ್ತೀಚೆಗೆ ಅಂದ್ರೆ ಈ ಪಾಸ್ಡ್ ಅವೇ ಅಂಡ್ ಇವತ್ತೇ ಅವರ ಒಂದು ಕ್ರಿಮೇಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಮನಮೋಹನ್ ಸಿಂಗ್ ರವರ ಕೊಡುಗೆಗಳೇನು ನಮ್ಮ ದೇಶಕ್ಕೆ ಅನ್ನೋದನ್ನ ಸೊ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರು ನಮ್ಮ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ 2004 ಇಂದ 2014 ಅಂದ್ರೆ 10 ವರ್ಷಗಳ ಕಾಲ ಪ್ರಧಾನ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇವರೊಬ್ರು ಫೇಮಸ್ ಎಕನಾಮಿಸ್ಟ್ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರಾಗಿರ್ತಾರೆ. ಸೊ ಅದಾದ್ಮೇಲೆ ಸ್ಟೇಟ್ಸ್ ಮ್ಯಾನ್ ಆಗಿರ್ತಾರೆ ಅಥವಾ ರಾಜಕಾರಣಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 1932 ಸೆಪ್ಟೆಂಬರ್ 26 ಅಲ್ಲಿ ಅಂದ್ರೆ ಈವನ್ ಬಿಫೋರ್ ಇಂಡಿಪೆಂಡೆನ್ಸ್. ಸೊ ಅವರು ಜನನ ಆಗ್ತಕ್ಕಂಥದ್ದು ಪಂಜಾಬ್ ಪ್ರಾವಿನ್ಸ್, ಅದನ್ನ ನಾವು ಗಾಹ್ ಅಂತ ಕರಿತೇವೆ. ಸೊ ಗಾಹ್ ಎಂದು ಕರೀತಕ್ಕಂಥ ಒಂದು ಪಂಜಾಬ್ನ ಪ್ರಾಂತ್ಯದಲ್ಲಿ ಸೊ ಅವರು ಜನನ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವತ್ತು ದ ಫಸ್ಟ್ ಸಿಖ್ ಟು ಹೋಲ್ಡ್ ದಿ ಆಫೀಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಈ ಒಂದು ಪ್ರಧಾನಮಂತ್ರಿಗಳ ಹುದ್ದೆಗೇರಿದ ಮೊಟ್ಟ ಮೊದಲ ಸಿಖ್ ಸಮುದಾಯದ ಪ್ರಜೆಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಎಕನಾಮಿಕ್ ಲಿಬರೇಷನ್ ಅಂತ ಹೇಳ್ತೇವೆ ಅಂದ್ರೆ ಹಣಕಾಸಿನ ಅಥವಾ ಆರ್ಥಿಕ ಉದಾರೀಕರಣ ಅಂತ ಹೇಳ್ತೇವೆ. ಸೊ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸಿರ್ತಕ್ಕಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅಂತ ನಾವಿಲ್ಲಿ ನೆನೆಸ್ಕೊಳ್ಬಹುದಾಗಿರುತ್ತೆ. ಸೊ ಇವರು ಫಿನಾನ್ಸ್ ಮಿನಿಸ್ಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಾರೆ. 1991 ಅಲ್ಲಿ 1991ರಲ್ಲಿ ಹಣಕಾಸು ಸಚಿವರಾಗಿ ಅವರು ಟ್ರಾನ್ಸ್ಫಾರ್ಮೇಟಿವ್ ಎಕನಾಮಿಕ್ ರಿಫಾರ್ಮ್ಸ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ನಮ್ಮ ಭಾರತ ದೇಶದ ಆರ್ಥಿಕತೆ ಏನಿದೆ ಸೊ ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಅನೇಕ ಪ್ರಯೋಗಗಳನ್ನ ಮಾಡಿ ಇವರು ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ದಟ್ ಲಿಬರಲೈಸ್ಡ್ ದಿ ಇಂಡಿಯನ್ ಎಕಾನಮಿ, ಎನ್ಕರೇಜ್ಡ್ ಪ್ರೈವೇಟೈಸೇಷನ್ ಅಂಡ್ ಇಂಟಿಗ್ರೇಟೆಡ್ ಇಂಡಿಯಾ ಇಂಟು ಗ್ಲೋಬಲ್ ಮಾರ್ಕೆಟ್. ಸೊ ಇವ್ರು ಮಾಡಿರ್ತಕ್ಕಂಥ ಒಂದು ಪಾಲಿಸೀಸ್ ಏನಿರ್ತವೆ ಸೊ ಅದು ನಮ್ಮ ಭಾರತ ದೇಶವನ್ನ ಉದಾರೀಕರಣಗೊಳಿಸಲಿಕ್ಕೆ ಅದಾದ್ಮೇಲೆ ಪರಿವರ್ತಕ ಆರ್ಥಿಕ ಸುಧಾರಣೆಗಳನ್ನ ಪರಿಚಯಿಸುವ ಮುಖಾಂತರ ಖಾಸಗೀಕರಣವನ್ನ ಅವರು ಉತ್ತೇಜನ ಮಾಡ್ತಾರೆ. ಬಿಕಾಸ್ ದಟ್ ವಾಸ್ ನೀಡೆಡ್ ಅಟ್ ದಟ್ ಪಾಯಿಂಟ್ ಇನ್ ಟೈಮ್. ಸೊ ಆ ಪ್ರೈವೇಟೈಸೇಷನ್ ಅನ್ನ ಉತ್ತೇಜನ ಮಾಡಿದ ಕಾರಣದಿಂದ ಭಾರತ ದೇಶದ ಆರ್ಥಿಕತೆ ಬೆಳೆಯುತ್ತಾ ಹೋಗುತ್ತೆ. ಸೊ ಭಾರತವನ್ನ ಜಾಗತಿಕ ಮಾರುಕಟ್ಟೆಗಳಲ್ಲಿ ಸಂಯೋಜನೆ ಮಾಡ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾರೆ. ಬಟ್ ಇವಾಗಲೂ ಕೂಡ ಆ ಖಾಸಗೀಕರಣ ಮಾಡ್ತಕ್ಕಂಥದ್ದನ್ನ ಇವಾಗೂ ಬಳಕೆ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಅದರ ಅವಶ್ಯಕತೆ ಅಷ್ಟಾಗಿ ಇಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೋದಾಗಿರುತ್ತೆ. ಬಟ್ ದೆನ್ ಇಟ್ ವಾಸ್ ವೆರಿ ಮಚ್ ನೀಡೆಡ್ ಬಿಕಾಸ್ ಟು ಮೇಕ್ ದಿ ಇಂಡಿಯಾ ಓಪನ್ ಫಾರ್ ದಿ ಗ್ಲೋಬಲ್ ಮಾರ್ಕೆಟ್. ಸೊ ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್ಶಿಪ್ ಡ್ಯೂರಿಂಗ್ ಇಸ್ ಟೆನ್ಯೂರ್ ಆಸ್ ದಿ ಪ್ರೈಮ್ ಮಿನಿಸ್ಟರ್ ಅವರು ಪ್ರಧಾನ ಮಂತ್ರಿಗಳಾದಾಗ ಸೊ ಮತ್ತೆ ಅವರು ಲ್ಯಾಂಡ್ ಮಾರ್ಕ್ ಡಿಸಿಷನ್ಗಳನ್ನ ತೆಗೆದುಕೊಳ್ತಾರೆ. ಸೊ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ ಈ ಒಂದು ಮಾಹಿತಿಯ ಹಕ್ಕು ಕಾಯ್ದೆ ಇವರ ಸಮಯದಲ್ಲಿ ಬಂದಿರತಕ್ಕಂಥದ್ದು. ರೈಟ್ ಟು ಎಜುಕೇಶನ್ ಆಕ್ಟ್ ಅಂದ್ರೆ ಕಡ್ಡಾಯ ಶಿಕ್ಷಣದ ಅಥವಾ ಈ ಒಂದು ಶಿಕ್ಷಣದ ಹಕ್ಕು ಕಾಯ್ದೆ ಆಗಿರ್ಬೋದು. ಅದಾದ್ಮೇಲೆ ವೆರಿ ಫೇಮಸ್ ಮನ್ರೇಗಾ ಅಂದ್ರೆ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಈ ಒಂದು ವೆಲ್ಫೇರ್ ಸ್ಕೀಮ್ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ನಾಟ್ ಜಸ್ಟ್ ಇನ್ ಇಂಡಿಯಾ, ಅಕ್ರಾಸ್ ದಿ ವರ್ಲ್ಡ್ ಅತ್ಯಂತ
ಬೃಹತ್ ಆಗಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರ್ತಕ್ಕಂಥ ಮನ್ರೇಗಾ ಸ್ಕೀಮ್ ಅನ್ನು ಕೂಡ ಸೊ ಇವರ ಟೆನ್ಯೂರ್ ಅಲ್ಲಿ ತಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಹಿ ಪ್ಲೇಡ್ ಸಿಗ್ನಿಫಿಕೆಂಟ್ ರೋಲ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಕೂಡ ಹೆಚ್ಚು ಮಾಡುವಲ್ಲಿ ಸೊ ಇವರು ಅತ್ಯಂತ ಒಂದು ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ. ಸೊ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇಂಡೋ US ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಏನಿರುತ್ತೆ, ಸೊ ಆ ಒಂದು ಅಗ್ರಿಮೆಂಟ್ ಅನ್ನ ಮಾಡಲಿಕ್ಕೆ ಇವರು ಪ್ರಮುಖವಾಗಿರ್ತಕ್ಕಂಥ ಕಾರಣಕರ್ತರಾಗಿರ್ತಾರೆ. ಭಾರತ US ನಾಗರಿಕ ಪರಮಾಣು ಒಪ್ಪಂದದ ಮಾತುಕತೆಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಭಾರತಕ್ಕೆ ದಶಕಗಳ ಪರಮಾಣು ಪ್ರತ್ಯೇಕತೆ ಏನಿರುತ್ತೆ, ಅಂದ್ರೆ ಇಂಡಿಯಾ ವಾಸ್ ಐಸೋಲೇಟೆಡ್. ಈ ಒಂದು ನ್ಯೂಕ್ಲಿಯರ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಭಾರತ ದೇಶವನ್ನು ಹೊರಗಿಟ್ಟಿದ್ದರು. ಸೊ ಇವರ ಮಾತುಕತೆಯ ಮುಖಾಂತರ ಸೊ ಅವರು ನ್ಯೂಕ್ಲಿಯರ್ ಐಸೋಲೇಷನ್ ಅನ್ನ ಎಂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಒಂದು ಲೆಗಸಿ ಅಥವಾ ಪರಂಪರೆಯನ್ನ ನಾವು ನೋಡೋದಾದ್ರೆ unprecedented economic growth, positioning India as one of the world's fastest growing major economies. ಅಂದ್ರೆ ಇವರ ಒಂದು ಪಾಲಿಸಿಗಳೇನಿರ್ತವೆ, ಸೊ ಇದರಿಂದ ನಮ್ಮ ಭಾರತ ದೇಶದ ಆರ್ಥಿಕತೆ ಏನಿರುತ್ತೆ ಅದು ಅಭೂತಪೂರ್ವವಾಗಿ ಬೆಳವಣಿಗೆ ಆಗುತ್ತೆ. ಅಭೂತಪೂರ್ವವಾಗಿ ಅಂದರೆ ಸೊ ಹಿಂದೆ ಆಗಿರಲಿಲ್ಲ, ಮುಂದೆ ಆಗೋದಿಲ್ಲ, ಅಷ್ಟು ಬೆಳವಣಿಗೆಯನ್ನು ಇವ್ರು ಮಾಡಿ ತೋರಿಸಿರ್ತಾರೆ. ಸೊ ಇವರ ಒಂದು ಪಾಲಿಸಿಗಳಿಂದ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತ ಕೂಡ ಒಂದಾಗಿರುತ್ತೆ. ಸೊ ಈ ವಾಸ್ ಟಾಕಿಂಗ್ ಲೆಸ್ ಬಟ್ ವರ್ಕಿಂಗ್ ಮೋರ್. ಸೊ ಕಡಿಮೆ ಮಾತು ಬಟ್ ಹೆಚ್ಚು ಅವರು ಕೆಲಸದ ಮೇಲೆ ಆಸಕ್ತಿಯನ್ನು ವಹಿಸ್ತಾ ಇದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದ ಆರ್ಥಿಕ ಉದಾರೀಕರಣದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1991, 1991ರಲ್ಲಿ ಅದು ಪ್ರಾರಂಭವಾಗುತ್ತೆ. ಸೊ ಇದು ಶಿಫ್ಟ್ ಫ್ರಮ್ ಕ್ಲೋಸ್ಡ್ ಅಂಡ್ ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಟು ದಿ ಮೋರ್ ಓಪನ್ ಮಾರ್ಕೆಟ್ ಓರಿಯೆಂಟೆಡ್ ಒನ್. ಅಂದ್ರೆ ನಮ್ಮ ಭಾರತ ದೇಶ ಒಂದು ಮುಚ್ಚಿದ ರೀತಿಯ ಆರ್ಥಿಕತೆ ಆಗಿತ್ತು. ಏನಿದು ಮುಚ್ಚಿದ ರೀತಿಯ ಆರ್ಥಿಕತೆ ಅಂದ್ರೆ ತುಂಬಾ ಸ್ಟ್ರಿಂಜೆಂಟ್ ರೂಲ್ಸ್ ಇತ್ತು. ಎಕ್ಸ್ಪೋರ್ಟ್ ಮಾಡ್ಲಿಕ್ಕಾಗ್ಲಿ ಅಥವಾ ಇಂಪೋರ್ಟ್ ಮಾಡ್ಲಿಕ್ಕಾಗ್ಲಿ, ಇವನ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಇದಕ್ಕೆಲ್ಲ ಹೆಚ್ಚಿನ ಅವಕಾಶಗಳು ಇರಲಿಲ್ಲ. ಸೊ ಅವಾಗ ಅದನ್ನು ನಾವು ಕ್ಲೋಸ್ಡ್ ಎಕಾನಮಿ ಅಂತ ಹೇಳ್ತೇವೆ. ಸೊ ಇವ್ರು ಬಂದು ಅದನ್ನೆಲ್ಲ ರಿಲ್ಯಾಕ್ಸ್ ಮಾಡ್ತಾರೆ. ಸೊ ರಿಲ್ಯಾಕ್ಸ್ ಮಾಡೋದ್ರ ಮುಖಾಂತರ ನಮ್ಮ ದೇಶದ ಆರ್ಥಿಕತೆ ಅಂಥದ್ದು ಚೇತರಿಕೆಗೊಳ್ಳಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಆ ಒಂದು ಎರಾ ಪ್ರಾರಂಭವಾಗ್ತಕ್ಕಂಥದ್ದು 1991ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಎಕನಾಮಿಕ್ ಲಿಬರೇಷನ್ ಯಾಕೆ ಟ್ರಿಗರ್ ಆಯಿತು ಅಂತ ನಾವು ನೋಡೋದಾದ್ರೆ, ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಸಿವಿಯರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಆಗುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಸಿವಿಯರ್ ಅಂದ್ರೆ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಸೊ ಒಂದು ಪರ್ಟಿಕ್ಯುಲರ್ ಅವಧಿಯನ್ನ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಒಂದು ಫಿನಾನ್ಷಿಯಲ್ ಇಯರ್ ಅಂತಾನೆ ನಾವು ತಗೊಂಡಾಗ ಅಥವಾ ಒಂದು ಆರ್ಥಿಕ ವರ್ಷ ಅಂತ ತಗೊಂಡಾಗ ಭಾರತ ದೇಶಕ್ಕೆ ಎಷ್ಟು ಹಣ ಬಂದಿದೆ, ಎಷ್ಟು ಹೊರಗಡೆ ಹೋಗಿದೆ, ಅದರ ನಡುವಿನ ವ್ಯತ್ಯಾಸವನ್ನು ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಕರಿತೇವೆ. ಇದು ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಾವು ಎಷ್ಟು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತೇವೆ ಅಂದ್ರೆ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತೇವೆ, ಅಷ್ಟು ಹಣ ನಮ್ಮ ಭಾರತ ದೇಶದಲ್ಲಿ ಡಾಲರ್ ರೂಪದಲ್ಲಿ ಅದು ಸಂಗ್ರಹವಾಗುತ್ತೆ. ಡಾಲರ್ಸ್ ನಮಗೇನಕ್ಕೆ ಬೇಕು ಅಂತ ನಮಗೆ ಪ್ರಶ್ನೆ ಬಂದಾಗ, ಸೊ ನಾವು ವಿದೇಶದಿಂದ ವಸ್ತುಗಳನ್ನು ಖರೀದಿ ಮಾಡಬೇಕಾಗಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಕ್ರೂಡ್ ಆಯಿಲ್ ಅನ್ನ ಅಥವಾ ಕಚ್ಚಾ ತೈಲವನ್ನ ಖರೀದಿ ಮಾಡಬೇಕಾಗಿದ್ರೆ ನಾವು ಡಾಲರ್ ಅಲ್ಲಿ ಖರೀದಿ ಮಾಡಬೇಕಾಗಿರುತ್ತೆ. ಇಮ್ಯಾಜಿನ್ ನಾವು ವಸ್ತುಗಳನ್ನ ಎಕ್ಸ್ಪೋರ್ಟೇ ಮಾಡ್ತಾ ಇಲ್ಲ, ನಮ್ಮ ಹತ್ರ ಡಾಲರ್ ಶೇಖರಣೆ ಕೂಡ ಆಗ್ತಾ ಇಲ್ಲ. ಹಾಗಿದ್ರೆ ನಾವು ಈ ರೀತಿಯ ವಸ್ತುಗಳನ್ನ ಬೇರೆ ದೇಶದಿಂದ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂದ್ರೆ ನಾವು ರುಪೀಸ್ ಅಲ್ಲಿ ಟ್ರೇಡ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ಕ್ರೈಸಿಸ್ ನಮ್ಮ ದೇಶದಲ್ಲಿ ಪ್ರಾರಂಭವಾಗುತ್ತೆ. ಅಂದ್ರೆ ಅದನ್ನು ನಾವು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಹೇಳ್ತೇವೆ. ಅಂದ್ರೆ ವಿದೇಶಿ ವಿನಿಮಯ ಮೀಸಲು ಏನಿರುತ್ತೆ ಸೊ ಅದು ಬಹಳ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಟ್ರಿಗರಿಂಗ್ ಪಾಯಿಂಟ್ ಆಗಿರುತ್ತೆ. ಅಂದ್ರೆ ಅದನ್ನ ಹೇಗೆ ನಾವು ಚೇತರಿಸಿಕೊಳ್ಳಬೇಕು ಅಂತ ಚಿಂತನೆ ಮಾಡಿದಾಗ ಸೊ ಈ ಒಂದು LPG ರಿಫಾರ್ಮ್ಸ್ಗಳನ್ನು ನಮ್ಮ ಭಾರತ ದೇಶದಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ LPG ರಿಫಾರ್ಮ್ಸ್ ಅಂತ ಕರಿತೇವೆ. LPG ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತೆ ಗ್ಲೋಬಲೈಸೇಷನ್. ಅಂದ್ರೆ ಮೂರು ಒಟ್ಟಿಗೆ ಆಗ್ತವೆ. ಒಂದು ಉದಾರೀಕರಣ ಅಂದ್ರೆ ಸೊ ವ್ಯಾಪಾರವನ್ನ ಸುಲಭಗೊಳಿಸ್ತಕ್ಕಂಥದ್ದು, ವೆರಿ ಸಿಂಪಲ್. ಅದಾದ್ಮೇಲೆ ಪ್ರೈವೇಟೈಸೇಷನ್, ಖಾಸಗೀಕರಣವನ್ನ ಹೆಚ್ಚಾಗಿ ಉತ್ತೇಜನ ಮಾಡ್ತಕ್ಕಂಥದ್ದು. ಸೊ ಅವಾಗ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಅದಾದ್ಮೇಲೆ ಗ್ಲೋಬಲೈಸೇಷನ್, ಇವನ್ ಇಂಟರ್ನ್ಯಾಷನಲ್ ಟ್ರೇಡ್ಗೂ ಕೂಡ ಸೊ ಆ ಒಂದು ಕಂಡೀಷನ್ಸ್ ಅನ್ನ ರಿಲ್ಯಾಕ್ಸ್ ಮಾಡುವ ಮುಖಾಂತರ ಗ್ಲೋಬಲೈಸೇಷನ್ ಅಥವಾ ಜಾಗತೀಕರಣವನ್ನ ಕೂಡ ಸೊ ಇವರ ಒಂದು ಕಾಲದಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು LPG ಅನ್ನ ಏನಕ್ಕೋಸ್ಕರ ಮಾಡ್ತಾರೆ ಅಂದ್ರೆ ಲಿಬರಲೈಸ್ ದಿ ಎಕಾನಮಿ ಬೈ ರಿಡ್ಯೂಸಿಂಗ್ ಗವರ್ನಮೆಂಟ್ ಕಂಟ್ರೋಲ್. ಅಂದ್ರೆ ಸರ್ಕಾರದ ಒಂದು ಹಿಡಿತ ಏನಿರುತ್ತೆ
ಅದನ್ನು ಸೊ ಅವರು ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನನ್ನು ಹೆಚ್ಚಾಗಿ ಅವರು ಎನ್ಕರೇಜ್ ಮಾಡುವ ಮುಖಾಂತರ ಸೊ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಿ ನಡೀಲಿಕ್ಕೆ ಆ ಒಂದು ಸಮಯದಲ್ಲಿ ಪ್ರಾರಂಭವಾಗುತ್ತೆ. ಸೊ ಇದರಿಂದ ಏನು ಮಾಡ್ತಾರೆ ಅಂದರೆ ಟ್ರೇಡ್ ಲಿಬರಲೈಸೇಷನ್ ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ವ್ಯಾಪಾರದ ಉದಾರೀಕರಣ ಮಾಡ್ತಾರೆ. ಇಂಪೋರ್ಟ್ ಟ್ಯಾರಿಫ್ಸ್ ವರ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ಡ್, ಅಂದರೆ ಆಮದು ಸುಂಕಗಳೇನಿರ್ತವೆ ಸೊ ಅದನ್ನು ಬಹಳ ಕಡಿಮೆ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಆಬ್ವಿಯಸ್ಲಿ ಆ ಒಂದು ಟ್ರೇಡ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗುತ್ತೆ. ಇಂಪೋರ್ಟ್ ಲೈಸೆನ್ಸಿಂಗ್ ವಾಸ್ ಅಬಾಲಿಶ್ಡ್, ಅಂದರೆ ಆ ಒಂದು ಆಮದು ಮಾಡಿಕೊಳ್ಳಿಕ್ಕೆ ಒಂದು ಪರವಾನಗಿ ಸಿಸ್ಟಮ್ ಅಂತ ಇತ್ತು, ಸೊ ಅದನ್ನು ರದ್ದುಗೊಳಿಸ್ತಾರೆ. ರದ್ದುಗೊಳಿಸುವ ಮುಖಾಂತರ ಸೊ ಯಾರು ಬೇಕಾದರೂ ಇಂಪೋರ್ಟ್ ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ಬದಲಾವಣೆಯನ್ನು ತಂದಿರತಕ್ಕಂಥದ್ದು ಸೊ ಈ ಒಂದು ವ್ಯಾಪಾರಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಇನ್ಪುಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಂಡಸ್ಟ್ರಿಯಲ್ ಡಿರೆಗ್ಯುಲೇಷನ್ ಮಾಡ್ತಾರೆ. ಅಂದರೆ ಕೈಗಾರಿಕೆಗಳನ್ನು ಸ್ವಲ್ಪ ಹೆಚ್ಚಿನ ರೆಗ್ಯುಲೇಷನ್ಸ್ ಇರೋದನ್ನ, ಅಂದರೆ ಹೋಲ್ಡ್ ಇರ್ತಕ್ಕಂಥದ್ದನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾರೆ. ಯಾವ ರೀತಿ ಅಂದರೆ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ವಾಸ್ ಅಬಾಲಿಶ್ಡ್, ಅಂದರೆ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಪರವಾನಗಿ ಪದ್ಧತಿ ಏನಿರುತ್ತೆ ಅದನ್ನ ಅಬಾಲಿಷ್ ಮಾಡ್ತಾರೆ. ಅಲ್ಲಿ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನಂದ್ರೆ ಎಕ್ಸೆಪ್ಟ್ ಫಾರ್ ಅ ಫ್ಯೂ ಸ್ಟ್ರಾಟಜಿಕ್ ಒನ್ಸ್, ಅಂದರೆ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಕೈಗಾರಿಕೆಗಳನ್ನು ಹೊರತುಪಡಿಸಿ ಸೊ ಬೇರೆಲ್ಲ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಲೈಸೆನ್ಸ್ ಪದ್ಧತಿ ಏನಿರುತ್ತೆ ಸೊ ಅದನ್ನ ರಿಡ್ಯೂಸ್ ಮಾಡುವ ಮುಖಾಂತರ ಕೈಗಾರಿಕೆಗಳು ಬೂಮ್ ಆಗಲಿಕ್ಕೆ ಇವರು ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಫಾರಿನ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹೂಡಿಕೆ, ರಿಸ್ಟ್ರಿಕ್ಷನ್ಸ್ ಆನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಾಸ್ ರಿಲ್ಯಾಕ್ಸ್ಡ್, ಅಂದರೆ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಬಂದು ಹೂಡಿಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಏನಿರುತ್ತೆ ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಇದ್ದಂತಹ ಒಂದು ಕಠಿಣತೆಗಳೇನಿರ್ತವೆ ಸೊ ಅದನ್ನೆಲ್ಲ ಸರಣೀಕರಣಗೊಳಿಸುವ ಮುಖಾಂತರ ನಮ್ಮ ಭಾರತ ದೇಶದ FDI ಇನ್ಪುಟ್ ಅನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕೆಲವೊಂದು ಫಿನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಗಳನ್ನ ಮಾಡ್ತಾರೆ. ಅಂದರೆ ಹಣಕಾಸು ವಲಯದಲ್ಲಿ ಕೆಲವೊಂದು ಸುಧಾರಣೆಗಳನ್ನು ತರ್ತಾರೆ. ಸೊ ಫಿನಾನ್ಷಿಯಲ್ ಸೆಕ್ಟರ್ ವಾಸ್ ಡಿರೆಗ್ಯುಲೇಟೆಡ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರೈವೇಟ್ ಬ್ಯಾಂಕ್ಸ್ ಅಂಡ್ ಡೆವಲಪ್ಮೆಂಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ಸ್, ಅಂದರೆ ಸೊ ಈ ಒಂದು ಹಣಕಾಸು ವಲಯವನ್ನ ಅನಿಯಂತ್ರಿತಗೊಳಿಸಲಾಯಿತು. ಸೊ ಇದರಿಂದ ಖಾಸಗಿ ಬ್ಯಾಂಕ್ಗಳ ಸ್ಥಾಪನೆ ಆಗುತ್ತೆ. ಸೊ ಅದಾದ್ಮೇಲೆ ಬಂಡವಾಳ ಮಾರುಕಟ್ಟೆ ಅಭಿವೃದ್ಧಿ ಆಗಲಿಕ್ಕೆ ಸೊ ಇದು ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪ್ರೈವೇಟೈಸೇಷನ್ ಮಾಡ್ತಾರೆ, ಅಂದರೆ ಖಾಸಗೀಕರಣ. ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ವರ್ ಈದರ್ ಸೋಲ್ಡ್ ಆಫ್, ಅಂದರೆ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಉದ್ಯಮಗಳನ್ನ ಮಾರಾಟ ಮಾಡಲಾಗುತ್ತೆ, ಅಥವಾ ದೇರ್ ಸ್ಟೇಕ್ಸ್ ವರ್ ರೆಡ್ಯೂಸ್ಡ್ ಪ್ರಮೋಟಿಂಗ್ ಎಫಿಷಿಯನ್ಸಿ ಅಂಡ್ ಕಾಂಪಿಟೇಟಿವ್ನೆಸ್, ಅಂದರೆ ಅವರ ಪಾಲುಗಳನ್ನು ಕಡಿಮೆ ಮಾಡುವ ಮುಖಾಂತರ ದಕ್ಷತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಉತ್ತೇಜನ ಮಾಡುವ ಮುಖಾಂತರ ಸೊ ಈ ಪ್ರೈವೇಟ್ ಪಾರ್ಟಿಸಿಪೇಷನ್ ಅನ್ನು ಕೂಡ ಬಹಳಷ್ಟು ಅವರು ಎನ್ಕರೇಜ್ ಮಾಡ್ತಾರೆ. ಸೊ ದಿಸ್ ಲೆಡ್ ಟು ದಿ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ GDP ಗ್ರೋತ್. ಸೊ ನಮ್ಮ ಭಾರತ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅತ್ಯಂತ ಪ್ರಮುಖವಾಗಿ ಅದು ಬೆಳಿಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇಂಪ್ರೂವ್ಡ್ ಫಾರಿನ್ ಎಕ್ಸ್ಚೇಂಜ್, ಅಂದರೆ ನಮ್ಮ ಭಾರತ ದೇಶದಲ್ಲಿ ಫಾರಿನ್ ಎಕ್ಸ್ಚೇಂಜ್ ಅಂದರೆ ವಿದೇಶಿ ಮೀಸಲು ಹೆಚ್ಚಾಗಿ ಸಂಗ್ರಹವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಮೋರ್ ಡೈನಮಿಕ್ ಅಂಡ್ ಕಾಂಪಿಟೇಟಿವ್ ಎಕನಾಮಿಕ್ ಆಗುತ್ತೆ, ಅಂದರೆ ನಮ್ಮ ಭಾರತ ದೇಶದ ಒಂದು ಆರ್ಥಿಕತೆ ಹೆಚ್ಚು ಕ್ರಿಯಾತ್ಮಕವಾಗಿ ಮತ್ತು ಸ್ಪರ್ಧಾತ್ಮಕವಾಗಿ ಮಾರ್ಪಾಡಾಗಲಿಕ್ಕೆ ಸೊ ಮನಮೋಹನ್ ಸಿಂಗ್ ರವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಚೀನಾದಿಂದ ಅನುಮೋದಿಸಲ್ಪಟ್ಟ ವಿಶ್ವದ ಅತಿ ದೊಡ್ಡ ಅಣೆಕಟ್ಟಿನ ನಿರ್ಮಾಣದ ಸ್ಥಳ ಯಾವುದು? ಸೊ ವಿಚ್ ರಿವರ್ ಇಸ್ ದಿ ಸೈಟ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡ್ಯಾಮ್ ಅಪ್ರೂವ್ಡ್ ಬೈ ಚೈನಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾರ್ಲುಂಗ್ ಸ್ಯಾಂಗ್ಪೋ ಅಂತ ಹೇಳ್ತೇವೆ. ಸೊ ಈ ಒಂದು ಯಾರ್ಲುಂಗ್ ಸ್ಯಾಂಗ್ಪೋ ಏನಿದೆ ಸೊ ಇದು ಚೀನಾದವರು ಪ್ರಪೋಸ್ ಮಾಡಿರ್ತಕ್ಕಂಥ ಪ್ರಪಂಚದ ಅತ್ಯಂತ ದೊಡ್ಡ ಅಣೆಕಟ್ಟಾಗಿರುತ್ತೆ. ಸೊ ಚೀನಾದವರು ಮಾಡ್ಕೊಂಡಿರೋ ಪ್ರಾಜೆಕ್ಟನ್ನು ನಾವ್ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಇದು ನಮ್ಮ ಭಾರತ ದೇಶದ ನೀರಾವರಿ ಮೇಲೆ ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ ಸೊ ಇದು ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಿದ್ರೆ ನೀವು ಯಾರ್ಲಾಂಗ್ ಜಾಂಗ್ಪೋ ಅಂತ ಹೇಳಿದ್ವಲ್ಲ, ಅದಕ್ಕೂ ಬ್ರಹ್ಮಪುತ್ರಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಬರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮ್ಯಾಪ್ ಆಗಿರುತ್ತೆ. ಯು ಕ್ಯಾನ್ ಸಿ ದ ಮ್ಯಾಪ್ ಆಫ್ ಇಂಡಿಯಾ ಇರೋ ನಮ್ಮ ಭಾರತ ದೇಶದ ಮ್ಯಾಪ್ ಆಗಿರುತ್ತೆ. ಸೊ ಈ ಕಡೆ ನಾವು ಟಿಬೆಟ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಚೈನಾದ ಚೈನಾದ ಹಿಡಿತದಲ್ಲಿರ್ತಕ್ಕಂಥ ಒಂದು ಭಾಗ ಟಿಬೆಟ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಬ್ರಹ್ಮಪುತ್ರ ನದಿ ಏನಿದೆ ಸೊ ಇದು ಇಲ್ಲಿ ಉಗಮವಾಗುತ್ತೆ, ಅಂದ್ರೆ ಅದು ಉಗಮ ಆಗ್ತಕ್ಕಂಥದ್ದು ಟಿಬೆಟ್ ನಲ್ಲಿ ಉಗಮವಾಗುತ್ತೆ. ಟಿಬೆಟ್ ನಲ್ಲಿ ಇದನ್ನ ಬ್ರಹ್ಮಪುತ್ರ ಅಂತ ಕರೆಯೋದಿಲ್ಲ, ಯಾರ್ಲಾಂಗ್ ಜಾಂಗ್ಬೋ ಅಥವಾ ಸ್ಯಾಂಗ್ಪೋ ಅಂತ ಇದನ್ನ ಕರೀತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಉಗಮವಾಗಿ ಇದು ನಮ್ಮ ಭಾರತ ದೇಶದ ಗಡಿಯುದ್ದಕ್ಕೂ ಹೀಗೆ ಟಿಬೆಟ್ನ ಉದ್ದಕ್ಕೂ ಹೀಗೆ ಹರ್ಕೊಂಡು ಬರುತ್ತೆ. ಸೊ ಇಲ್ಲಿ ಬಂದು ಏನಾಗುತ್ತೆ ಅಂದ್ರೆ ಅದು ಯೂ ಟರ್ನ್ ಮಾಡ್ಕೊಳ್ಳುತ್ತೆ. ಸೊ ಯೂ ಟರ್ನ್ ಮಾಡಿಕೊಂಡು ಇದು ನಮ್ಮ ಭಾರತ ದೇಶದ ಅರುಣಾಚಲ ಪ್ರದೇಶವನ್ನ ಎಂಟರ್ ಆಗುತ್ತೆ. ಅರುಣಾಚಲ ಪ್ರದೇಶವನ್ನ ಎಂಟರ್ ಆದಾಗ ಸೊ ಇದರ ಹೆಸರು ನಾಮಕರಣ ಚೇಂಜ್ ಆಗುತ್ತೆ. ಸೊ ಅಲ್ಲಿ ಏನಂತ ಕರೀತಾರೆ
ಅಂದ್ರೆ ದಿಹಾಂಗ್ ಅಂತ ಕರೀತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬ್ರಹ್ಮಪುತ್ರವನ್ನ ಅರುಣಾಚಲ್ ಪ್ರದೇಶದಲ್ಲಿ ಏನಂತ ಕರೀತಾರೆ ಅಂತ ಕೇಳಿದ್ರೆ ದಿಹಾಂಗ್ ಅಂತ ಕರೀತಾರೆ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ದಿಹಾಂಗ್ ಈ ಒಂದು ಯು ಟರ್ನ್ ಅನ್ನ ಮಾಡಿಕೊಂಡ ನಂತರ ಸೊ ಇದು ಭಾರತ ದೇಶಕ್ಕೆ ಎಂಟ್ರಿ ತಗೊಳುತ್ತೆ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಏನಿದೆ, ಸೊ ಇಲ್ಲಿ ಯು ಟರ್ನ್ ತಗೊಳ್ತಾ ಇರ್ತಕ್ಕಂಥ ಭಾಗ ಏನಿದೆ, ಸೊ ಇಲ್ಲಿ ಈ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಸೊ ಅವರು ಈಗ ಪಬ್ಲಿಷ್ ಮಾಡಿರ್ತಾರೆ. ಆಟೋಮ್ಯಾಟಿಕಲಿ ಇಲ್ಲಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದಾಗ ನಮ್ಮ ಭಾರತ ದೇಶಕ್ಕೆ ಬರ್ತಕ್ಕಂಥ ನೀರು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅಥವಾ ಈ ಒಂದು ಮಳೆಗಾಲದ ಸಮಯದಲ್ಲಿ ಒಟ್ಟಿಗೆ ಅಲ್ಲಿರ್ತಕ್ಕಂಥ ನೀರನ್ನೆಲ್ಲ ರಿಲೀಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಅದರಿಂದ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಮೇಲೆ ಕೆಟ್ಟದಾಗಿ ಪರಿಣಾಮವನ್ನ ಬೀರ್ತಕ್ಕಂಥ ಒಂದು ಸಾಧ್ಯತೆಯನ್ನ ಈ ಒಂದು ಪ್ರಾಜೆಕ್ಟ್ ಇಂದ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ದಿಹಾಂಗ್ ಅಂತ ಗೊತ್ತಾಯ್ತು. ದಿಹಾಂಗ್ ಅದಾದ್ಮೇಲೆ ಸೊ ಅಲ್ಲಿಂದ ನಮ್ಮ ಅಸ್ಸಾಂಗೆ ಬಂದು ಸೇರ್ಕೊಳ್ಳುತ್ತೆ. ಸೊ ಅಸ್ಸಾಂ ಅಲ್ಲಿ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ರಹ್ಮಪುತ್ರ ಅಂತ ಕರಿತೇವೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಟಿಬೇಟ್ ಅಲ್ಲಿ ಯಾರ್ಲಾಂಗ್ ಜಾಂಗ್ಪೋ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಅರುಣಾಚಲ್ ಪ್ರದೇಶದಲ್ಲಿ ದಿಹಾಂಗ್ ಅಂತ ಕರಿತೇವೆ. ಅಸ್ಸಾಂಗೆ ಬಂದಾಗ ಇದನ್ನ ಬ್ರಹ್ಮಪುತ್ರ ಅಂತ ಕರಿತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಹೀಗೆ ಅರಿದುಕೊಂಡು ಬಂದು ಏನೋ ಬಾಂಗ್ಲಾದೇಶಕ್ಕೆ ಸೇರ್ಕೊಳ್ಳುತ್ತೆ. ಬಾಂಗ್ಲಾದೇಶದಲ್ಲಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಜಮುನಾ ಅಂತ ಕರೀತಾರೆ. ಸೊ ಈ ಜಮುನಾ ನದಿ ಏನಿರುತ್ತೆ ಇದಕ್ಕೆ ಗಂಗಾ ನದಿ ಬಂದು ಏನೋ ಈ ಒಂದು ಬಾಂಗ್ಲಾದೇಶದಲ್ಲಿ ಸೇರ್ಕೊಳ್ಳುತ್ತೆ. ಯಾವಾಗ ಜಮುನಾ ಮತ್ತು ಗಂಗಾ ಒಟ್ಟಿಗೆ ಸೇರ್ಕೊಳ್ತವೆ ಸೊ ಅದಕ್ಕೆ ಇನ್ನೊಂದು ಹೆಸರು ನಾಮಕರಣ ಮಾಡ್ತಾರೆ, ಅದಕ್ಕೆ ಮೇಘನಾ ಅಂತ ನಾಮಕರಣ ಮಾಡ್ತಾರೆ. ಸೊ ಆ ಮೇಘನಾ ಅಂತಕ್ಕಂಥದ್ದು ಕೊನೆಯದಾಗಿ ಬೇ ಆಫ್ ಬೆಂಗಾಲ್ಗೆ ಎಂಟಿ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಅರುಣಾಚಲ್ ಪ್ರದೇಶ್ ಅಥವಾ ಐ ಮೀನ್ ಟು ಸೇ ಈ ಒಂದು ಏನೋ ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಂತೆ ಸೊ ಅದು ಹೇಗೆ ಅರಿಯುತ್ತೆ, ಅದರ ಹೆಸರುಗಳು ಹೇಗೆ ಬದಲಾವಣೆ ಆಗುತ್ತೆ, ಸೊ ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ಚೈನಾದವರು ವರ್ಲ್ಡ್ಸ್ ಲಾರ್ಜೆಸ್ಟ್ ಡ್ಯಾಮ್ ಆನ್ ಬ್ರಹ್ಮಪುತ್ರ ರಿವರ್, ಸೊ ಬ್ರಹ್ಮಪುತ್ರ ರಿವರ್ ನ ಮೇಲೆ ವಿಶ್ವದ ಅತಿ ದೊಡ್ಡ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದು ಪಾರ್ಟ್ ಆಫ್ ಚೈನಾಸ್ 14th 5-year ಪ್ಲಾನ್. ಸೊ ಚೈನಾದ 14ನೇ ಪಂಚವಾರ್ಷಿಕ ಯೋಜನೆಯ ಭಾಗವಾಗಿ ಹೆಚ್ಚಿನ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಇದು ಅದರ ಕೆಳಗಡೆ ಇರ್ತಕ್ಕಂಥ ಬಾಂಗ್ಲಾದೇಶ್ ಮತ್ತೆ ನಮ್ಮ ಭಾರತ ದೇಶದ ಮೇಲೆ ತೊಂದರೆಯನ್ನ ಉಂಟಾಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ 300 ಬಿಲಿಯನ್ ಕಿಲೋವ್ಯಾಟ್ಸ್ ಪರ್ ಅವರ್ ಆಫ್ ಎಲೆಕ್ಟ್ರಿಸಿಟಿ ಆನ್ಯುಯಲಿ, ಅಂದ್ರೆ ಒಂದು ವರ್ಷಕ್ಕೆ 1 ಗಂಟೆಗೆ 300 ಬಿಲಿಯನ್ ಕಿಲೋವ್ಯಾಟ್ಸ್ ಅಷ್ಟು ಜಲ ವಿದ್ಯುತ್ತನ್ನು ನಾವು ತಯಾರಿ ಮಾಡಬೇಕು. ಇದು ಲಾರ್ಜೆಸ್ಟ್ ಇನ್ ದ ವರ್ಲ್ಡ್, ಅಂದರೆ ಪ್ರಪಂಚದಲ್ಲಿಯೇ ಇಷ್ಟು ಜಲ ವಿದ್ಯುತ್ತನ್ನು ಎಲ್ಲೂ ಕೂಡ ತಯಾರಿ ಮಾಡ್ತಾ ಇಲ್ಲ. ಆಲ್ರೆಡಿ ಚೈನಾದಲ್ಲಿಯೇ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನು ಈಗಾಗಲೇ ಡೆವಲಪ್ ಮಾಡ್ತಾ ಇದ್ದಾರೆ. ಅದನ್ನು ನಾವು 3 gorgeous ಡ್ಯಾಮ್ ಇನ್ ಚೈನಾ. ಸೊ ಇದನ್ನು ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅಂತ ಕರಿತೇವೆ. ಸೊ ಇದರ ಕೆಪಾಸಿಟಿ ಎಷ್ಟು ಅಂದರೆ 22,500 ಮೆಗಾವ್ಯಾಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇದಕ್ಕೆ 3 ಟೈಮ್ ಜಾಸ್ತಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಚೈನಾದವರು ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈಗ ನಾವು ಬ್ರಹ್ಮಪುತ್ರ ರಿವರ್ ಬಗ್ಗೆ ತಿಳ್ಕೊಳ್ತಾ ಬರೋಣ. ದಿಸ್ ಇಸ್ ದಿ ಮೇಜರ್ ರಿವರ್ಸ್ ಇನ್ ಏಷ್ಯಾ. ಸೊ ನಮ್ಮ ಏಷ್ಯಾದಲ್ಲಿರ್ತಕ್ಕಂಥ ಪ್ರಮುಖ ನದಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಇದು ತನ್ನ ಹೈಡ್ರಾಲಜಿ ಮತ್ತೆ ನಮ್ಮ ಅಗ್ರಿಕಲ್ಚರ್ ಇನ್ ದ ರೀಜನ್ ಇಟ್ ಟ್ರಾವರ್ಸಸ್, ಅಂದರೆ ಇದು ಹರಿತಕ್ಕಂಥ ಒಂದು ಪ್ರದೇಶದಲ್ಲಿ ನೀರಿನ ಮೂಲವಾಗಿ ಪ್ರಮುಖ ನದಿಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಪ್ರಮುಖ ಲಕ್ಷಣಗಳನ್ನು ನಾವು ನೋಡೋದಾದ್ರೆ, ಸೊ ಇದು ಮೌಂಟ್ ಕೈಲಾಶ್ ಇನ್ ಟಿಬೆಟ್ ಪ್ಲೇಟು. ಸೊ ಟಿಬೆಟ್ ಪ್ಲೇಟು ಅಲ್ಲಿ ಮೌಂಟ್ ಕೈಲಾಶ್ ಅಲ್ಲಿ ಚಮಾಯುಂಗ್ ಡಮ್ ಗ್ಲೇಷಿಯರ್ ಅಂತ ಬರುತ್ತೆ. ಚಮಾಯುಂಗ್ ಡಮ್ ಹಿಮನದಿ ಅಂತ ಬರುತ್ತೆ. ಆ ಹಿಮನದಿಯಿಂದ ಹುಟ್ಟತಕ್ಕಂಥ ಒಂದು ನದಿಯಾಗಿ ಇದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ. ಸೊ ಇದರ ಲೆಂತ್ ಎಷ್ಟಿರುತ್ತೆ ಅಂದ್ರೆ 2900 ಕಿಲೋಮೀಟರ್ಸ್ ಇರುತ್ತೆ. ಸೊ ಅದಾದ್ಮೇಲೆ ಇದರ ಮೇಜರ್ ಟ್ರಿಬ್ಯೂಟರೀಸ್ ಅಥವಾ ಪ್ರಮುಖವಾದ ಉಪನದಿಗಳು ಯಾವ್ದು ಅಂದ್ರೆ ಲೋಹಿತ್, ದಿಬಾಂಗ್, ಸುಬಾನ್ಸಿರಿ, ಕಮೆಂಗ್ ಮತ್ತೆ ಮಾನಸ್ ರಿವರ್ಗಳು. ಸೊ ಇದರ ಪ್ರಮುಖ ಉಪನದಿಗಳಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಐಲ್ಯಾಂಡ್ ಕೂಡ ಇದೆ. ಆ ಒಂದು ಐಲ್ಯಾಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಜುಲಿ ಐಲ್ಯಾಂಡ್ ಅಂತ ಕರಿತೇವೆ. ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಆಗಿರುತ್ತೆ. ಅಂದ್ರೆ ನದಿಯಿಂದ ರೂಪುಗೊಂಡಿರ್ತಕ್ಕಂಥ ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದೆಲ್ಲಿ ಲೊಕೇಟ್ ಆಗಿರುತ್ತೆ ಅಂದ್ರೆ ನಮ್ಮ ಅಸ್ಸಾಂನ ಮಜೂಲಿಯಲ್ಲಿ ಲೊಕೇಟ್ ಆಗಿರೋದ್ರಿಂದ ಸೊ ಇದಕ್ಕೆ ಮಜೂಲಿ ಐಲ್ಯಾಂಡ್ ಅಥವಾ ಮಜೂಲಿ ದ್ವೀಪ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ನದಿ ಮತ್ತೆ ಯಾವ್ದ್ರ ಜೊತೆ ಮರ್ಜ್ ಆಗುತ್ತೆ ಅಂದ್ರೆ ಗಂಗಾ ನದಿ ಜೊತೆಗೆ ಬಾಂಗ್ಲಾದೇಶದಲ್ಲಿ ಮರ್ಜ್ ಆಗುತ್ತೆ. ಸೊ ಮರ್ಜ್ ಆದ ನಂತರ ಅದನ್ನ ನಾವು ಪದ್ಮಾ ರಿವರ್ ಅಂತ ಕರಿತೇವೆ. ಸೊ ಈ ಒಂದು ಪದ್ಮಾ ರಿವರ್ ಅಲ್ಟಿಮೇಟ್ ಆಗಿ ಸೊ ಇದು ಫಾರ್ಮಿಂಗ್ ಪದ್ಮಾ ರಿವರ್. ಸೊ ಇದು ಪದ್ಮಾ ರಿವರ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ
ಸೊ ಪದ್ಮಾ ರಿವರನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಮೇಘನ ಅಲ್ಲ, ಇದು ಪದ್ಮಾ ರಿವರನ್ನು ಫಾರ್ಮೇಷನ್ ಆಗುತ್ತೆ. ಪದ್ಮಾ ರಿವರನ್ನು ಫಾರ್ಮೇಷನ್ ಮಾಡಿದ ನಂತರ ಸೊ ಇದು ಬೇ ಆಫ್ ಬೆಂಗಾಲ್ಗೆ ಎಂಟಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ನೇಮ್ಸ್ ಅನ್ನು ನೆನ್ಪಿಟ್ಕೊಳ್ಳಿ. ಯಾರ್ಲಾಂಗ್ ಸ್ಯಾಂಗ್ಪೋ, ಸೊ ದಿಸ್ ಇಸ್ ಇನ್ ಟಿಬೆಟ್. ಸೊ ದಿಹಾಂಗ್ ಇದು ಅರುಣಾಚಲ್ ಪ್ರದೇಶದಲ್ಲಿ ಬ್ರಹ್ಮಪುತ್ರಗೆ ಕರೀತಕ್ಕಂಥದ್ದು. ಅಸ್ಸಾಂನಲ್ಲಿ ಬ್ರಹ್ಮಪುತ್ರನೇ ಅಂತ ಕರೀತಾರೆ. ಸೊ ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ. ಮತ್ತೆ ಬಾಂಗ್ಲಾದೇಶ್ ಆಫ್ಟರ್ ಮರ್ಜಿಂಗ್ ವಿತ್ ಗಂಗಾ ಜೊತೆಗೆ ಅದು ಸೇರ್ಕೊಂಡ ನಂತರ ಸೊ ಅದನ್ನ ಪದ್ಮಾ ಅಂತ ಕರೀತಾರೆ, ನಾಟ್ ಮೇಘನ, ಪದ್ಮಾ ಅಂತ ಕರೀತಾರೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಸೊ ಕರ್ನಾಟಕದಿಂದ ನಾವೀನ್ಯತೆ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಗಾಗಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ದಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಫಾರ್ ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಇನೋವೇಷನ್ ಫ್ರಮ್ ಕರ್ನಾಟಕ. ಅಂದ್ರೆ ನಮ್ಮ ಕರ್ನಾಟಕದ ಬಾಲ ಪುರಸ್ಕಾರವನ್ನ ಯಾರಿಗೆ ನೀಡಲಾಗಿದೆ? ಅವರೊಂದು ಇನೋವೇಟಿವ್ ಇನ್ಸ್ಟ್ರೂಮೆಂಟ್ ಅನ್ನ ಅಥವಾ ಒಂದು ಇನ್ವೆನ್ಷನ್ ಅನ್ನ ಮಾಡಿರ್ತಾರೆ. ಸೊ ಆ ಒಂದು ವ್ಯಕ್ತಿಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಂಧೂರ ರಾಜ ಅವರಿಗೆ 2024ರ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ನಮ್ಮ ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಹೆಸರು ಸಿಂಧೂರ ರಾಜ. ಅವರು ಕೇವಲ 15 ವರ್ಷ ವಯಸ್ಸಾಗಿರುತ್ತೆ. ಸೊ ಶೀಸ್ ಸ್ಟೂಡೆಂಟ್ ಫ್ರಮ್ ಕರ್ನಾಟಕದ ಸ್ಟೂಡೆಂಟ್ ಆಗಿರ್ತಾರೆ. ಸೊ ಇವರಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ನೀಡಲಾಗಿರುತ್ತೆ. ಯಾವ ಕ್ಷೇತ್ರಕ್ಕೆ ಅಂದರೆ ಇನೋವೇಷನ್ ಕ್ಷೇತ್ರದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿರ್ತಾರೆ. ಸೊ ಹಾಗಿದ್ರೆ ಅವ್ರು ಏನನ್ನ ಡೆವಲಪ್ ಮಾಡಿರ್ತಾರೆ ಅಂದರೆ ಈ ಪಾರ್ಕಿನ್ಸನ್ಸ್ ಪೇಷಂಟ್ಸ್ ಏನಿರ್ತಾರೆ, ಸೊ ಅವ್ರಿಗೆ ಒಂದು ಸ್ಟೆಬಿಲಿಟಿ ಮತ್ತು ಮೂವ್ಮೆಂಟ್ ಆಗಲಿಕ್ಕೆ ಈ ಒಂದು ಪ್ರೋಸ್ಥೆಟಿಕ್ ಸೊಲ್ಯೂಷನ್ ಅನ್ನು ಡೆವಲಪ್ ಮಾಡಿರ್ತಾರೆ. ಪ್ರೋಸ್ಥೆಟಿಕ್ ಅಂದರೆ ಸೊ ಪಾರ್ಕಿನ್ಸನ್ಸ್ ಅಂದರೆ ನಮಗೆ ಗೊತ್ತು ಪಾರ್ಶ್ವವಾಯು ಸಮಯದಲ್ಲಿ ಸೊ ಅವರ ಒಂದು ಡೋಪಮಿನ್ ಲೆವೆಲ್ ಕಡಿಮೆ ಆಗುತ್ತೆ. ಯಾವಾಗ ಡೋಪಮಿನ್ ಲೆವೆಲ್ ಕಡಿಮೆ ಆಗುತ್ತೆ ಸೊ ಅವರ ಚಲನೆ ಅಂದರೆ ಅವರು ವಾಕ್ ಮಾಡ್ತಕ್ಕಂಥದ್ದು, ಅವರು ಓಡಾಡ್ತಕ್ಕಂಥದ್ದು ಸೊ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಆ ಒಂದು ಚಲನಶೀಲತೆಯನ್ನು ಮತ್ತೆ ಕೊಡಲಿಕ್ಕೆ ಅವರು ಪ್ರೋಸ್ಥೆಟಿಕ್ ಸೊಲ್ಯೂಷನ್ ಅಂದರೆ ಆ ಒಂದು ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ, ಅದನ್ನು ಹಾಕ್ಕೊಂಡ್ರೆ ಅವರು ನಡಿಬೋದಾಗಿರುತ್ತೆ ಅಥವಾ ಕೈಗಳನ್ನು ಚಲಿಸಬಹುದಾಗಿರುತ್ತೆ. ಆ ರೀತಿಯ ಒಂದು ಇನ್ಸ್ಟ್ರೂಮೆಂಟನ್ನು ಇವರು ಕಂಡು ಹಿಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಪ್ರೆಸೆಂಟೇಷನ್ ಅನ್ನು ಸಿಂಧೂರ ವಾಸ್ ಒನ್ ಆಫ್ ದಿ 17 ಚಿಲ್ಡ್ರನ್ ರೆಕಗ್ನೈಸ್. ಅಂದರೆ ಈ ವರ್ಷ ಈ ಒಂದು ಪ್ರಧಾನಮಂತ್ರಿ ಬಾಲ ಪುರಸ್ಕಾರವನ್ನು 17 ಜನರಿಗೆ ಕೊಡಲಾಗಿರುತ್ತೆ, 17 ಮಕ್ಕಳಿಗೆ. ಸೊ ಅದರಲ್ಲಿ ಸಿಂಧೂರ ಕೂಡ ಒಬ್ಬರಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಸೊ ನಿಸಾರ್ ಉಪಗ್ರಹ ಯೋಜನೆಯಲ್ಲಿ ಯಾವ 2 ಬಾಹ್ಯಾಕಾಶ ಏಜೆನ್ಸಿಗಳು ಸಹಕರಿಸುತ್ತಿವೆ? ವಿಚ್ 2 ಸ್ಪೇಸ್ ಏಜೆನ್ಸೀಸ್ ಆರ್ ಕೊಲಾಬರೇಟಿಂಗ್ ಆನ್ ದಿ ನಿಸಾರ್ ಸ್ಯಾಟಲೈಟ್ ಪ್ರಾಜೆಕ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಸಾ ಮತ್ತೆ ಇಸ್ರೋ ಎರಡು ಕೂಡ ಒಟ್ಟಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ನಾವು ನಿಸಾರ್ ಅಂತ ಕರಿತೇವೆ. ಸೊ ಇದನ್ನ ನಾವು ಬಹಳ ಹಿಂದೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಬಟ್ ಈಗ ಇನ್ನೊಂದು ಹೊಸ ಅಪ್ಡೇಟ್ ಸಿಕ್ಕಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ನಾವು ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಅಂತ ಕರಿತೇವೆ. ಸೊ ಇನ್ ಶಾರ್ಟ್ ಇದನ್ನ ನಾವು ಏನಂತ ಕರಿತೇವೆ ಅಂದ್ರೆ ನಿಸ್ಸಾರ್ ಅಂತ ಕರಿತೇವೆ. ಸೊ ಇದನ್ನ ಮಾರ್ಚ್ 2025ರಲ್ಲಿ ಲಾಂಚ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇಂದ ಇದನ್ನ ಲಾಂಚ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಿದರ ಸಿಗ್ನಿಫಿಕೆನ್ಸ್ ಅಂತ ನಾವು ನೋಡೋದಾದ್ರೆ ಇದು ಅಮೆರಿಕದ ನಾಸಾ ಮತ್ತೆ ನಮ್ಮ ಭಾರತ ದೇಶದ ಇಸ್ರೋ ಇಬ್ರು ಕೊಲಾಬರೇಟ್ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಸ್ಯಾಟಲೈಟ್ ಅನ್ನು ನಾವು ವರ್ಲ್ಡ್ಸ್ ಮೋಸ್ಟ್ ಅಡ್ವಾನ್ಸ್ಡ್ ಅಂಡ್ ಎಕ್ಸ್ಪೆನ್ಸಿವ್ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಅತ್ಯಾಧುನಿಕ ಮತ್ತೆ ನಮ್ಮ ಭೂಮಿಯನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಸ್ಯಾಟಲೈಟ್ಗಳೇನಿರ್ತವೆ ಸೊ ಅದರಲ್ಲೆಲ್ಲ ಅತ್ಯಂತ ದುಬಾರಿ ಆಗಿರ್ತಕ್ಕಂಥ ಉಪಗ್ರಹ ಅಂತ ಸೊ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಒಂದು ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ ಇದೊಂದು ರೆಡಾರ್, ನಾಸಾದವರು ಒಂದು ಎಲ್ ಬ್ಯಾಂಡ್ ಅನ್ನ ಇದರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ನಮ್ಮ ಇಸ್ರೋದವರು ಎಸ್ ಬ್ಯಾಂಡ್ ಅನ್ನ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಎರಡೂ ಕೂಡ ರಡಾರ್ ಸಿಸ್ಟಮ್ಸ್ ಆಗಿರ್ತವೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಅನುಕೂಲ ಏನು ಅಂದ್ರೆ ಅನ್ಪ್ರೆಸಿಡೆಂಟ್ ಡೇಟಾ ಅಕ್ಯುರೇಸಿ, ಅಂದ್ರೆ ನಾವು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ದತ್ತಾಂಶ ಏನಿರುತ್ತೆ ಸೊ ಅದು ಅತ್ಯಂತ ನಿಖರವಾಗಿರ್ತಕ್ಕಂಥ ಒಂದು ಡೇಟಾವನ್ನ ಒದಗಿಸ್ತಕ್ಕಂಥ ರಡಾರ್ಗಳನ್ನ ನಾವಿಲ್ಲಿ ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಭೂಮಿಯನ್ನ ಯಾವ ರೀತಿ ಸ್ಕ್ಯಾನ್ ಮಾಡುತ್ತೆ ಅಂತ ಹೇಳೋದಾದ್ರೆ ಟ್ವೈಸ್ ಎವ್ರಿ 12 ಡೇಸ್, ಅಂದ್ರೆ ಪ್ರತಿ 12 ದಿನಕ್ಕೆ ನಮ್ಮ ಟೋಟಲ್ ಭೂ ಪ್ರದೇಶ ಏನಿರುತ್ತೆ ಅದನ್ನ ಒಂದ್ಸತಿ ಸ್ಕ್ಯಾನ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಸ್ಕ್ಯಾನ್ ಮಾಡುವ ಮುಖಾಂತರ ಭೂಮಿಯ ಮೇಲೆ ಇರ್ತಕ್ಕಂಥ ಇಕೋಸಿಸ್ಟಮ್ಗಳು ಅಥವಾ ಪರಿಸರ ವ್ಯವಸ್ಥೆಗಳಲ್ಲಿ ಯಾವ ರೀತಿಯ ಮೇಜರ್ ಚೇಂಜಸ್ ಆಗ್ತಾ ಇದೆ ಅದನ್ನ ನಾವು ಕಂಡುಹಿಡಿಯಬಹುದಾಗಿರುತ್ತೆ. ಲ್ಯಾಂಡ್ ಅಂಡ್ ಸಿ ಐಸ್ ಅಂದ್ರೆ ಭೂಮಿಯ ಮೇಲೆ ಮತ್ತೆ ಸಮುದ್ರದ ಮೇಲೆ ಇರ್ತಕ್ಕಂಥ ಹಿಮವಾಗಿರ್ಬೋದು ಮತ್ತೆ ಸಾಲಿಡ್ ಅರ್ತ್ ಆಗಿರ್ಬೋದು. ಸೊ ಇದನ್ನೆಲ್ಲ 12 ದಿನಕ್ಕೆ 12 ಡೇಸ್ ಅಲ್ಲಿ 2 ಸಾರಿ ಸ್ಕ್ಯಾನ್ ಮಾಡುವ ಮುಖಾಂತರ ನಮಗೆ ಕಂಪ್ಲೀಟ್ ಡೇಟಾವನ್ನ ಕಳಿಸ್ತಕ್ಕಂಥ
ಕಳಿಸ್ತಕ್ಕಂಥ ಒಂದು ಸ್ಯಾಟಲೈಟ್ ಇದಾಗಿರುತ್ತೆ. ಸೊ ಈ ಒಂದು ಸ್ಯಾಟಲೈಟ್ ನಲ್ಲಿ ಒಂದು ರೇಡಿಯೋ ಸಿಗ್ನಲ್ಸ್ ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಈ ರೇಡಿಯೋ ಸಿಗ್ನಲ್ಸ್ಗಳು ಡಾರ್ಕ್ನೆಸ್ ಅಂಡ್ ಅಡ್ವರ್ಸ್ ವೆದರ್ ಕಂಡೀಷನ್ಸ್ ಅಂದ್ರೆ ಕತ್ತಲಲ್ಲೂ ಕೂಡ, ಇವನ್ ಹಿಮಾವೃತವಾಗಿದ್ದಾಗೂ ಕೂಡ, ಮಂಜಿನಿಂದ ಕೂಡಿದ್ದಾಗೂ ಕೂಡ ಸೊ ನಮಗೆ ಒಂದು ನಿಖರವಾಗಿರ್ತಕ್ಕಂಥ ಒಂದು ಪಿಕ್ಚರ್ಸ್ ಗಳನ್ನ ಈ ಒಂದು ರೇಡಿಯೋ ಸಿಗ್ನಲ್ಸ್ ಅನ್ನ ಬಳಕೆ ಮಾಡಿ ಕಳಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಬಿಫೋರ್ ಅಂಡ್ ಆಫ್ಟರ್ ಡಿಸಾಸ್ಟರ್ ಅಂದ್ರೆ ವಿಪತ್ತು ಆಗುವ ಮುಂಚೆ ನಮಗೆ ಒಂದು ಐಡಿಯಾ ಬರುತ್ತೆ, ವಿಪತ್ತಾದ ನಂತರ ಹೇಗೆ ಅದನ್ನ ನಾವು ಮಾನಿಟರ್ ಮಾಡಬೇಕು ಅನ್ನೋದನ್ನ ಸೊ ಈ ಒಂದು ನಿಸಾರ್ ಸ್ಯಾಟಲೈಟ್ ನ ಮುಖಾಂತರ ನಾವು ಪಡೆಯಬಹುದಾಗಿರುತ್ತೆ. ಸೊ ಗುಡ್ ಗವರ್ನೆನ್ಸ್ ಡೇ ಅಥವಾ ಉತ್ತಮ ಆಡಳಿತ ದಿನ, ಈ ಒಂದು ದಿನವನ್ನ ನಾವು ಡಿಸೆಂಬರ್ 25ನೇ ತಾರೀಕು ಆಚರಣೆ ಮಾಡ್ತೇವೆ. ಡಿಸೆಂಬರ್ 25ನೇ ತಾರೀಕಿನ ಪ್ರಾಮುಖ್ಯತೆ ಏನು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ರವರ ಬರ್ತ್ ಆನಿವರ್ಸರಿ ಅಥವಾ ಜನ್ಮದಿನದ ವಾರ್ಷಿಕೋತ್ಸವವನ್ನು ನಾವು ಗುಡ್ ಗವರ್ನೆನ್ಸ್ ಡೇ ಆಗಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಈ ಒಂದು ದಿನವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2014ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಇಂಡಿಯಾಸ್ ಪಾತ್ ಟು ವಿಕಸಿತ್ ಭಾರತ್, ಎಂಪವರಿಂಗ್ ಸಿಟಿಸನ್ಸ್ ಥ್ರೂ ಗುಡ್ ಗವರ್ನೆನ್ಸ್ ಅಂಡ್ ಡಿಜಿಟಲೈಸೇಷನ್. ಅಂದ್ರೆ ವಿಕಸಿತ್ ಭಾರತಕ್ಕೆ ಭಾರತದ ಹಾದಿ, ಉತ್ತಮ ಆಡಳಿತ ಮತ್ತು ಡಿಜಿಟಲೀಕರಣದ ಮೂಲಕ ನಾಗರಿಕರನ್ನ ಸಬಲೀಕರಣಗೊಳಿಸಬೇಕು ಅಂತಕ್ಕಂಥದ್ದು ಸೊ ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ವೀರ ಬಾಲ ದಿವಸ್ 2024, ಈ ವೀರ ಬಾಲ ದಿವಸ್ ಅಂತಕ್ಕಂಥ ಒಂದು ದಿನ ಏನಿರುತ್ತೆ ಸೊ ಇದನ್ನ ನಾವು ಡೇ ಆಫ್ ಬ್ರೇವ್ ಚಿಲ್ಡ್ರನ್ ಅಂತ ಕೂಡ ಕರಿತೇವೆ. ಅಂದ್ರೆ ಧೈರ್ಯಶಾಲಿ ಮಕ್ಕಳ ದಿನ ಅಂತ ಕೂಡ ಇದನ್ನ ಕರೀತಾರೆ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಡಿಸೆಂಬರ್ 26ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಯಾರ ನೆನಪಿನಲ್ಲಿ ನಾವು ಇದನ್ನ ಆಚರಣೆ ಮಾಡ್ತೀವಿ ಅಂದ್ರೆ ಗುರು ಗೋವಿಂದ್ ಸಿಂಗ್ ರವರ 4 ಜನ ಮಕ್ಕಳು ಸಾವನ್ನಪ್ಪಿರ್ತಕ್ಕಂಥ ಒಂದು ಘಟನೆಯನ್ನ ನೆನಪಿಸಿಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ. ಅವರ ಸಾವು ಸಾಧಾರಣವಾಗಿರ್ಲಿಲ್ಲ. ಸೊ ಅದು ತುಂಬಾ ಒಂದು ಕ್ರೂರವಾಗಿರ್ತಕ್ಕಂಥ ಒಂದು ಮರಣವಾಗಿರುತ್ತೆ. ಸೊ ಅದರಲ್ಲಿ 2 ಮಕ್ಕಳು ಬಾಬಾ ಅಜಿತ್ ಸಿಂಗ್ ಮತ್ತೆ ಬಾಬಾ ಜೂಜರ್ ಸಿಂಗ್ ಇವರಿಬ್ರು ಕೂಡ ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ. ಬಾಬಾ ಜೋರಾವರ್ ಸಿಂಗ್ ಮತ್ತೆ ಬಾಬಾ ಫತೇ ಸಿಂಗ್ ಇವರಿಬ್ರು ಕೂಡ ಧರ್ಮವನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವರನ್ನ ಫೋರ್ಸ್ ಮಾಡಿದಾಗ, ಅವರು ಒಪ್ಪದೇ ಇದ್ದಾಗ ಅವರನ್ನ ಜೀವಂತವಾಗಿ ಅವರ ಸುತ್ತು ಇಟ್ಟಿಗೆಗಳನ್ನ ಕಟ್ಟಿಸುವ ಮುಖಾಂತರ ಅವರನ್ನ ಕೊಲ್ತಾರೆ. ಸೊ ಅಷ್ಟು ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ಅವರು ಧರ್ಮವನ್ನ ಬದಲಾಯಿಸಿಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ಆ ಒಂದು ಕಾರಣದಿಂದ ಈ ದಿನವನ್ನ ನಾವು ವೀರ ಬಾಲ ದಿವಸವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಗುರು ಗೋವಿಂದ್ ಸಿಂಗ್ ರವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇವರು 10th ಸಿಖ್ ಗುರು ಆಗಿರ್ತಾರೆ, 10ನೇ ಸಿಖ್ಖರ ಗುರು ಆಗಿರ್ತಾರೆ. ಸೊ ಅವರ and his sons displayed the exceptional bravery and dedicated to uphold Sikh principles. ಅಂದ್ರೆ ಆ ಒಂದು ಸಿಖ್ ತತ್ವಗಳನ್ನ ಅವರು ಹಿಡಿದಿಟ್ಕೊಳ್ಳೋದಕ್ಕೆ ಅವರು ಸಾಕಷ್ಟು ಡೆಡಿಕೇಶನ್ ಅನ್ನ ತೋರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬಾಬಾ ಅಜಿತ್ ಸಿಂಗ್ ಮತ್ತೆ ಬಾಬಾ ಜುಹಾರ್ ಸಿಂಗ್ ಇವರಿಬ್ರು ಏನಿರ್ತಾರೆ ಅವರು ಒಂದು ಬ್ಯಾಟಲ್ ಆಫ್ ಚಮ್ಕೋರ್ ಇನ್ ಡಿಸೆಂಬರ್ 1709 ಅಲ್ಲಿ ಒಂದು ಚಮ್ಕೋರ್ ಯುದ್ಧ ಅಂತ ನಡೆಯುತ್ತೆ, ಅಥವಾ ಇದನ್ನ ನಾವು ಚಮ್ಕೋರ್ ಕದನ ಅಂತ ಹೇಳ್ತೇವೆ. ಸೊ ಈ ಒಂದು ಕದನದಲ್ಲಿ ತಮ್ಮ ಪ್ರಾಣವನ್ನ ಅವರು ಅರ್ಪಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನಿಬ್ಬರ ಕತೆ ತುಂಬಾ ರೋಚಕವಾಗಿರುತ್ತೆ. ಬಾಬಾ ಜೋರಾವರ್ ಸಿಂಗ್ ಅವರು ಕೇವಲ 9 ವರ್ಷ, ಬಾಬಾ ಫತೇ ಸಿಂಗ್ ಅವರು ಕೇವಲ 6 ವರ್ಷ ಇದ್ದಾಗ ಮುಘಲ್ ಪಡೆಗಳು ಅವರನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಕ್ಯಾಪ್ಚರ್ ಮಾಡ್ಕೊಂಡು ಅವ್ರನ್ನ ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆ ಆಗ್ಲಿಕ್ಕೆ ಅವ್ರನ್ನ ಬಲವಂತ ಪಡಿಸ್ತಾರೆ. ಸೊ ಅವರು ಒಪ್ಪಿಗೆ ನೀಡದೇ ಇರುವ ಕಾರಣದಿಂದ ದೇ ವರ್ ಮಾರ್ಟಿರ್ಡ್ ಬೈ ಬೀಯಿಂಗ್ ಬ್ರಿಕ್ಡ್ ಅಲೈವ್. ಅಂದ್ರೆ ಅವರು ಜೀವಂತವಾಗಿದ್ದಾಗೆ ಅವರ ಸುತ್ತಲೂ ಇಟ್ಟಿಗೆಗಳನ್ನ ಕಟ್ಟುವ ಮುಖಾಂತರ ಸೊ ಅವರನ್ನ ಸಾಯಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ದಿನವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2022ರಲ್ಲಿ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಲಾಸ್ಟ್ ಸ್ನಿಪೆಟ್. ಪಂಡಿತ್ ಮದನ್ ಮೋಹನ್ ಮಾಲವೀಯ ಅವರ ಬರ್ತ್ ಆನಿವರ್ಸರಿ ಅಥವಾ ಸೊ ಅವರ ಜನ್ಮ ವಾರ್ಷಿಕೋತ್ಸವದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 25ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇವರನ್ನ ಏನಂತ ಕರೀತಾ ಇದ್ರು ಅಂದ್ರೆ ಮಹಾಮಾನ ಅಂತ ಇವರನ್ನ ಕರೆಯಲಾಗ್ತಾ ಇತ್ತು. ಸೊ ಇವರು ಇಂಡಿಯನ್ ಸ್ಕಾಲರ್, ಭಾರತ ದೇಶದ ಒಬ್ಬ ವಿದ್ವಾಂಸರು, ಎಜುಕೇಶನಲ್ ರಿಫಾರ್ಮರ್ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ರಿಫಾರ್ಮ್ಸ್ ಗಳನ್ನ ಮಾಡಿರ್ತಕ್ಕಂಥವ್ರು, ಮತ್ತೆ ಫ್ರೀಡಮ್ ಫೈಟರ್ ಅಥವಾ ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 1861 ನಲ್ಲಿ ಅಲಹಾಬಾದ್
ಈಗಿನ ಒಂದು ಉತ್ತರ ಪ್ರದೇಶದಲ್ಲಿ, ಇವಾಗ ಅಲಹಾಬಾದನ್ನು ನಾವು ಪ್ರಯಾಗ್ರಾಜ್ ಅಂತ ಕರಿತೇವೆ. ಸೊ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇವರ ಜನನ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ನಮ್ಮ ಭಾರತ ದೇಶದ ಸ್ವತಂತ್ರದ ಹೋರಾಟದಲ್ಲಿ, ಅದಾದ್ಮೇಲೆ ಎಜುಕೇಷನ್ ಮತ್ತು ಸೋಷಿಯಲ್ ರಿಫಾರ್ಮ್ಸ್ಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿರ್ತಕ್ಕಂಥವರಾಗಿ ನಾವು ಇವರನ್ನು ನೆನಪಿಸ್ಕೊಳ್ಬೋದಾಗಿರುತ್ತೆ. ಸೊ ಇವರ ಕಾಂಟ್ರಿಬ್ಯೂಷನ್ಸ್ ಅಥವಾ ಕೊಡುಗೆಗಳನ್ನು ನಾವು ನೋಡೋದಾದ್ರೆ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಏನಿರುತ್ತೆ, ಸೊ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಇವರು ಇನ್ಸ್ಟ್ರೂಮೆಂಟಲ್ ಆಗಿರ್ತಾರೆ. ಸೊ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1960 ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇದನ್ನು ನಾವು ಒನ್ ಆಫ್ ದಿ ಲಾರ್ಜೆಸ್ಟ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟೀಸ್ ಇನ್ ಏಷ್ಯಾ ಅಂತ ಕರಿತೇವೆ. ಅಂದರೆ ಏಷ್ಯಾದಲ್ಲಿರ್ತಕ್ಕಂಥ ಅತಿ ದೊಡ್ಡ ವಸತಿ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿರ್ತಕ್ಕಂಥ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಸೊ ಅದ್ರ ಜೊತೆಗೆ 1919 1938 ವರೆಗೆ ಇವರು ವೈಸ್ ಚಾನ್ಸಲರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ 4 ಸಾರಿ ಅವರು ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ. 1909, 1918, 1932 ಮತ್ತು 1933 ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ. ಸೊ ಅದಾದ್ಮೇಲೆ ಇವರು ಸಾಲ್ಟ್ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ ಮತ್ತು ಸಿವಿಲ್ ಡಿಸೊಬಿಡಿಯನ್ಸ್ ಅಂದರೆ ನಾಗರಿಕ ಅಸಹಕಾರ ಚಳವಳಿಗಳಲ್ಲಿ ಸೊ ಇವರು ಸಕ್ರಿಯವಾಗಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆ ಅಥವಾ ಯೂನಿಟಿಗೆ ಇವರು ಸಾಕಷ್ಟು ಕೆಲಸ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಈ ಒಂದು ಸೋಷಿಯಲ್ ರಿಫಾರ್ಮ್ಸ್ ಅಥವಾ ಸಮಾಜದಲ್ಲಿ ಸುಧಾರಣೆಗಳನ್ನು ತರಲಿಕ್ಕೆ ಇವರು ಸಾಕಷ್ಟು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಅವರು ಗಂಗಾ ಮಹಾಸಭಾವನ್ನು 1905 ಸ್ಥಾಪನೆ ಮಾಡ್ತಾರೆ. ಏನಕ್ಕೆ ಇದನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ, ಗಂಗಾ ರಿವರನ್ನು ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಗಂಗಾ ಮಹಾಸಭೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಅಖಿಲ ಭಾರತ ಹಿಂದೂ ಮಹಾಸಭಾವನ್ನು ಕೂಡ ಇವರು ಸಂಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಸಾಕಷ್ಟು ಜರ್ನಲಿಸಮ್ ಅಥವಾ ಪತ್ರಿಕೋದ್ಯಮದಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಅವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಅಥವಾ ಪಬ್ಲಿಷ್ ಮಾಡಿರ್ತಕ್ಕಂಥ ಹಿಂದಿ ವೀಕ್ಲಿ ಯಾವುದು ಅಂದರೆ ಅಭ್ಯುದಯ ಆ್ಯಂಡ್ ದಿ ಹಿಂದಿ ಮಂತ್ಲಿ ಮರ್ಯಾದಾ. ಸೊ ಇದನ್ನು ಅವರು ಹಿಂದಿಯಲ್ಲಿ ಪ್ರಕಟಣೆ ಮಾಡಿರ್ತಕ್ಕಂಥ ಪತ್ರಿಕೆಗಳಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಆಗಿರ್ತವೆ. ಸೊ ಅದ್ರ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ನ್ಯೂಸ್ ಪೇಪರ್ಸ್ಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ. ಸೊ ಅದರಲ್ಲಿ ಎಕ್ಸಾಂಪಲ್ಸ್ ಯಾವುದು ಅಂದರೆ ದ ಲೀಡರ್ ಇನ್ 1919 ಆ್ಯಂಡ್ ಚೇರ್ಮನ್ ಆಫ್ ದಿ ಹಿಂದೂಸ್ತಾನ್ ಟೈಮ್ಸ್ ಫ್ರಮ್ 1924 to 1946 ಅಂದರೆ 1919 ದ ಲೀಡರ್ ಎಂಬ ಇಂಗ್ಲಿಷ್ ಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. 1924 1946 ಹಿಂದೂಸ್ತಾನ್ ಟೈಮ್ಸ್ನ ಅಧ್ಯಕ್ಷರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇವರಿಗೆ ನಿಧನದ ನಂತರ ಭಾರತ ರತ್ನ ಅವಾರ್ಡನ್ನು ಕೊಡ್ತಾರೆ. ಸೊ ಇಟ್ ವಾಸ್ ಇನ್ ದ ಇಯರ್ 2014 ಪೋಸ್ಟ್ ಥಾಮಸ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 795. Just pause the video, go through the questions and give us the answers. This is question number 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.